Hello everyone. Hello everyone. This is Deepthi. Welcome to Unacademy KCET Champions. So good evening to all. Okay. So ಇವತ್ತು ಕೂಡ ನಾನು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಲಾಸ್ಟ್ ಕ್ಲಾಸಲ್ಲಿ ಅಂತಂದ್ರೆ ನಿನ್ನೆ ನಾನು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅಟಾಮಿಕ್ ರೇಡಿಯಸ್ ಟ್ರೆಂಡ್ಸ್ ಇನ್ ಪಿರಿಯಾಡಿಕ್ ಟೇಬಲ್. ಸೊ ಅದರಲ್ಲಿ ಅಟಾಮಿಕ್ ರೇಡಿಯಸ್ ಅಂಡ್ ಅಯನೈಸೇಷನ್ ಎಂಥಾಲ್ಪಿ ಬಗ್ಗೆ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ಎಲೆಕ್ಟ್ರಾನ್ ಅಫಿನಿಟಿ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆ ನಾನು MCQನು ಕೂಡ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಓಕೆ ದೆನ್ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ದು ಇದು ಥರ್ಡ್ ವಿಡಿಯೋ. ಓಕೆ ಓಕೆ ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಅಯನೈಸೇಷನ್ ಎಂಥಾಲ್ಪಿ ಬಗ್ಗೆ ಹೇಳಿದೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಅಂತ ಹೇಳಿದೆ. ಸೊ ಅದರಲ್ಲಿ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ, ಈ ಥರ ಸಕ್ಸೆಸಿವ್ ಅಯನೈಸೇಷನ್ ಎಂಥಾಲ್ಪೀಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನಂತ ಹೇಳಿದೆ ನಾನು, ಸೊ third ionization enthalpy will be greater than second ionization enthalpy will be greater than the first one ಅಂತ ನಾನು ಹೇಳಿದ್ದೆ, ಹೌದಲ್ವಾ? ಸೊ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ದೆ. ಓಕೆ, ಸೊ ಅದಾದ್ಮೇಲೆ ಯಾವ ಫ್ಯಾಕ್ಟರ್ಸ್ ಮೇಲೆ ಅಯನೈಸೇಷನ್ ಎಂಥಾಲ್ಪಿ ಡಿಪೆಂಡ್ ಆಗಿದೆ ಅಂತಲೂ ಅದ್ರ ಬಗ್ಗೆನೂ ಹೇಳಿದ್ದೆ. ಸೈಜ್ ಆಗಿರಬಹುದು ಆ್ಯಂಡ್ ನ್ಯೂಕ್ಲಿಯರ್ ಚಾರ್ಜ್ ಆಗಿರಬಹುದು. ಸೊ ಅದ್ರ ಬಗ್ಗೆ ಹೇಳಿದೆ. ಅದ್ರ ಜೊತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಗೇನೆ ಇವತ್ತು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಓಕೆನಾ? ಓಕೆ, ಸೊ ನಾನು ಮಾತಾಡ್ತಿರೋದು ಎಲ್ಲರಿಗೂ ಕೇಳಿಸ್ತಿದೆ ಅಲ್ವಾ? ನಾನು ಮಾತಾಡ್ತಿರೋದು ಎಲ್ಲರಿಗೂ ಕೇಳಿಸ್ತಿದೆ ಅಂತ ಅನ್ಕೊಳ್ತೀನಿ. ಓಕೆ, ದೆನ್ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಏನು? ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿನ ಎಲೆಕ್ಟ್ರಾನ್ ಅಫಿನಿಟಿ ಅಂತಲೂ ನಾವು ಕರಿತೀವಿ. ಓಕೆನಾ? ಓಕೆ, ಸೊ ಎಂಥಾಲ್ಪಿ ಅಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ, ಹೀಟ್ ದಟ್ ಇಸ್ ಡೆಲ್ಟಾ H ಅಂತ ತಗೊಳ್ತೀವಿ ನಾವು. ಓಕೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ದ ಎನರ್ಜಿ ರಿಲೀಸ್ಡ್ when an electron is added to an isolated gaseous atom so as to convert into a negative ion. ಏನಂತ ಹೇಳ್ತಿದ್ದೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ತಗೊಳ್ಳೋಣ. ಸೊ ಇಲ್ಲೇನಾಗ್ತಿದೆ, ಎನರ್ಜಿ ರಿಲೀಸ್ಡ್ ವೆನ್ ಅನ್ ಎಲೆಕ್ಟ್ರಾನ್ ಈಸ್ ಆಡೆಡ್. ಸೊ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ ಏನು ಹೇಳಿದ್ವಿ, ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್. ಅಲ್ಲಿ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ತಿದ್ದೀವಿ. ಸೊ ಎನರ್ಜಿ ಕೊಟ್ಟು ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ತಿದ್ದೀವಿ. ಬಟ್ ಇಲ್ಲೇನು ಮಾಡ್ತಿದ್ದೀವಿ, ಸೊ ನಾವು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಿದ್ದಂಗೆ, ಒಂದು ಎಲಿಮೆಂಟ್ಗೆ ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಿದ್ದಂಗೆ ನಮಗೆ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆನಾ? ನೋಡಿ ಇಲ್ಲಿ ಹೇಳ್ತಿರೋದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ದಿ ಎನರ್ಜಿ ರಿಲೀಸ್ ಆಗುತ್ತೆ ವೆನ್ ಆನ್ ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಆ್ಯಡ್ ಆದಾಗ, ಆಡೆಡ್ ಟು ಐಸೋಲೇಟೆಡ್ ಗೇಷಿಯಸ್ ಆಟಮ್. ಹೌದಾ? ಗೇಷಿಯಸ್ ಆಟಮ್. ಐಸೋಲೇಟೆಡ್ ಅಂದ್ರೆ ಸಿಂಗಲ್ ಆಟಮ್, ಗೇಷಿಯಸ್ ಆಟಮ್. ಸೊ ನಿಮ್ಗೆ ಅವಾಗ ಏನ್ ಬರುತ್ತೆ, ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಎಕ್ಸ್ ಇದ್ದಿದ್ದು ಎಕ್ಸ್ ಮೈನಸ್ ಆಗುತ್ತೆ. ಸೊ ಅದ್ರ ಜೊತೆ ನಿಮಗೆ ಹೀಟ್ ರಿಲೀಸ್ ಆಗುತ್ತೆ, ಹೌದಲ್ವಾ? ಸೊ ಅದನ್ನ ಏನಂತ ಕರಿತೀವಿ, ಹೀಟ್ ರಿಲೀಸ್ ಆಗ್ತಿರೋದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ, ಹೌದಾ? ಓಕೆ ಓಕೆ ದೆನ್, ಸೊ ಇದರಲ್ಲಿ ಇವಾಗ ಸಕ್ಸೆಸಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ನೋಡೋಣ. ಹೇಗೆ ನಾವು ಅಯನೈಸೇಷನ್ ಎಂಥಾಲ್ಪಿಯಲ್ಲಿ ಒಂದು ಎಲೆಕ್ಟ್ರಾನ್ ತೆಗೆದಾಗ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಎಲೆಕ್ಟ್ರಾನ್ ತೆಗೆದಾಗ ಏನಂತ ಹೇಳಿದ್ವಿ, ಸೆಕೆಂಡ್ ಅಯನೈಸೇಷನ್, ಥರ್ಡ್ ಎಲೆಕ್ಟ್ರಾನ್ಸ್ ತೆಗೆದಾಗ ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ದೆ. ಸೊ ಹಾಗೇನೆ ಇಲ್ಲೂ ಕೂಡ ಸಕ್ಸೆಸಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಬರುತ್ತೆ. ಓಕೆ, ಸೊ ಅದ್ರಲ್ಲಿ ನೋಡೋಣ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ or ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ವಿಚ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ ಓಕೆ ದೆನ್ ಸಕ್ಸೆಸಿವ್ ಎಲೆಕ್ಟ್ರಾನ್ ಅಫಿನಿಟಿ. ಸೊ ಸಕ್ಸೆಸಿವ್ ಎಲೆಕ್ಟ್ರಾನ್ ಅಫಿನಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಹೇಳ್ದಂಗೆ ಎಕ್ಸ್ ಅಂತ ಎಲಿಮೆಂಟ್ ತಗೊಂಡಿರ್ತೀವಿ, ಎಕ್ಸ್ ಬೇಡ, ಆಕ್ಸಿಜನ್ ಅಂತ ತಗೊಳ್ಳೋಣ. ಓಕೆನಾ? ಆಕ್ಸಿಜನ್ ಅಂತಾನೆ ತಗೊಳ್ಳೋಣ ಈಗ. ಸೊ ಆಕ್ಸಿಜನ್ಗೆ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀವಿ, ಮಾಡ್ತಾ ಇದ್ವಿ. ಸೊ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಆಕ್ಸಿಜನ್ ಮೈನಸ್ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಎನರ್ಜಿ ರಿಲೀಸ್ ಆಯಿತು. ಸೊ ಎನರ್ಜಿ ರಿಲೀಸ್ ಆಯಿತು. ಇಲ್ಲಿ ಎಲೆಕ್ಟ್ರಾನ್ ಅಫಿನಿಟಿ ಏನಂತ ತಗೋತೀವಿ, ಇಲ್ಲಿ ಎಲೆಕ್ಟ್ರಾನ್ ಅಫಿನಿಟಿ ವಿಲ್ ಬಿ ಪಾಸಿಟಿವ್ ಅಂತ ತಗೊಳ್ತೀವಿ. ಓಕೆನಾ? ಎಲೆಕ್ಟ್ರಾನ್ ಅಫಿನಿಟಿ ಏನು ಪಾಸಿಟಿವ್ ಆಯಿತು. ಎನರ್ಜಿ ರಿಲೀಸ್ ಆಗಿದ್ದು ಡೆಲ್ಟಾ H ನ ಏನಂತ ತಗೋತೀವಿ, ಎನರ್ಜಿ ರಿಲೀಸ್ ದಟ್ ಈಸ್
ನೆಗೆಟಿವ್ ಅಂತ ತಗೊಳ್ತೀವಿ. ಎಂಥಾಲ್ಪಿ, ಸೊ ಎಂಥಾಲ್ಪಿ ಏನಾಗ್ತಿದೆ ನೆಗೆಟಿವ್ ಇಲ್ಲಿ, ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲೆಕ್ಟ್ರಾನ್ ಅಫಿನಿಟಿ ಏನಾಗಿರುತ್ತೆ, ಎಲೆಕ್ಟ್ರಾನ್ ಅಫಿನಿಟಿ, ಸೊ ಅದ್ರ ವ್ಯಾಲ್ಯೂ ಏನಾಗುತ್ತೆ ಪಾಸಿಟಿವ್ ಆಗಿರುತ್ತೆ. ಓಕೆನಾ. ಹಾಗೇನೆ ಸೊ ಸೆಕೆಂಡ್ ಸ್ಟೆಪ್ ಸಕ್ಸಸ್ಸಿವ್ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಎಲೆಕ್ಟ್ರಾನ್ಸ್ ತೆಗಿತೀವಿ. ಇವಾಗ ಆಕ್ಸಿಜನ್ ಮೈನಸ್, ನಾವು ಇವಾಗ ಏನು ಮಾಡ್ತೀನಿ, ಇನ್ನೊಂದು ಎಲೆಕ್ಟ್ರಾನ್ನ ತೆಗಿತಿದ್ದೀನಿ, ಇನ್ನೊಂದು ಎಲೆಕ್ಟ್ರಾನ್ ತೆಗಿತಿದ್ದೀನಿ. ಅವಾಗ ಏನಾಗಬೇಕು, ಆಕ್ಸಿಜನ್ 2 ಮೈನಸ್ ಆಗುತ್ತೆ, ಹೌದಲ್ವಾ. ಆಕ್ಸಿಜನ್ 2 ಮೈನಸ್ ಆಗುತ್ತೆ. ಸೊ ಈಗ ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಎಲೆಕ್ಟ್ರಾನ್ಸ್ನ ತೆಗಿತಿಲ್ಲ, ಆ್ಯಡ್ ಮಾಡ್ತಿರೋದು. ಓಕೆ, ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ, ಆಕ್ಸಿಜನ್ ತಗೊಂಡೆ, ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದೆ, ಸೊ ಅದು ಆಕ್ಸಿಜನ್ ಮೈನಸ್ ಆಯಿತು, ಹೌದಾ. ಸೊ ಎನರ್ಜಿ ರಿಲೀಸ್ ಆಗಿದೆ, ಸೊ ಅದು ಡೆಲ್ಟಾ ಎಚ್ ನೆಗೆಟಿವ್ ಬಂದಿದೆ. ಎಲೆಕ್ಟ್ರಾನ್ ಎಫಿನಿಟಿ ಏನು ಪಾಸಿಟಿವ್, ಎಲೆಕ್ಟ್ರಾನ್ ಎಫಿನಿಟಿ ಏನಾಗಿರುತ್ತೆ ಪಾಸಿಟಿವ್ ವ್ಯಾಲ್ಯೂ ನಮಗೆ ಬಂದಿರುತ್ತೆ ಎಲೆಕ್ಟ್ರಾನ್ ಎಫಿನಿಟಿ. ಓಕೆನಾ. ಹಾಗೇನೆ ಪುನಃ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ವಿ, ಇನ್ನೊಂದು ಎಲೆಕ್ಟ್ರಾನ್, ಈ ಆಕ್ಸಿಜನ್ ಇಂದ ಇನ್ನೊಂದು ಎಲೆಕ್ಟ್ರಾನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ, ಆಕ್ಸಿಜನ್ಗೆ ಇನ್ನೊಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಈಸಿಯಾಗಿ ಆ್ಯಡ್ ಮಾಡ್ಬೋದಾ ಇವಾಗ ಸೆಕೆಂಡ್ ಥಿಂಗ್ ಸಕ್ಸಸ್ಸಿವ್ ಎಲೆಕ್ಟ್ರಾನ್ ಅಫಿನಿಟಿ ಅಂತಂದರೆ ಇನ್ನೊಂದು ಸೆಕೆಂಡ್ ಟೈಮ್ ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಿದ್ದೀನಿ. ಈಸಿಯಾಗಿ ಎಲೆಕ್ಟ್ರಾನ್ ಆ್ಯಡ್ ಮಾಡ್ಬೋದಾ, ಈಸಿಯಾಗಿ ಎಲೆಕ್ಟ್ರಾನ್ ಆ್ಯಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆಕ್ಸಿಜನ್ ಇಲ್ಲಿ ಮೊದಲೇ ನೆಗೆಟಿವ್ ಚಾರ್ಜ್ ಅಂತಂದರೆ ಎಲೆಕ್ಟ್ರಾನ್ಸ್ ಇದೆ, ಪುನಃ ನಾನು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಿದ್ದೀನಿ, ಎರಡರ ಮಧ್ಯೆ ರಿಪಲ್ಷನ್ ಇರುತ್ತೆ. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಅದ್ರ ಮಧ್ಯೆ ಎರಡು ರಿಪಲ್ಷನ್ ಇರೋದ್ರಿಂದ ನಾವೇನು ಮಾಡಬೇಕು, ನಾವೇ ಎನರ್ಜಿ ಕೊಡಬೇಕಾಗುತ್ತೆ, ನಾವೇ ಎನರ್ಜಿ ಕೊಟ್ಟು ಆ ಎಲೆಕ್ಟ್ರಾನ್ಸ್ನ ಅದಕ್ಕೆ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಅಫಿನಿಟಿ ನೆಗೆಟಿವ್ ಆಗೋಗುತ್ತೆ. ಓಕೆನಾ, ಎಲೆಕ್ಟ್ರಾನ್ ಅಫಿನಿಟಿ ನೆಗೆಟಿವ್ ಆಗುತ್ತೆ, ಇಲ್ಲಿ ಎಂಥಾಲ್ಪಿ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಓಕೆನಾ, ಅರ್ಥ ಮಾಡ್ಕೋಬೇಕು, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಹಾಗೇನೆ ನೆಕ್ಸ್ಟ್ ಹೋಯಿತು ಅಂತ ಅಂದರೆ, ಸೊ ನೆಕ್ಸ್ಟ್ ಆಕ್ಸಿಜನ್ 2 ಮೈನಸ್ ಇದೆ, ಪುನಃ ನಾನು ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಆವಾಗ ಇದಕ್ಕಿಂತ ಕಷ್ಟವಾಗಿರುತ್ತೆ, ಇವಾಗ ಪುನಃ ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ಬೇಕು ನಾನು ಅದಕ್ಕೆ. ಸೊ ಅಲ್ಲಿ ಆಕ್ಸಿಜನಲ್ಲಿ ಎಲೆಕ್ಟ್ರಾನ್ಸ್ ಆಗಲೇ ಜಾಸ್ತಿ ಆಗೋಗಿದೆ, ಸೊ ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್, ಸೊ ಎರಡರ ಮಧ್ಯೆ ರಿಪಲ್ಷನ್ ಇರುತ್ತೆ, ಎಲೆಕ್ಟ್ರಾನ್ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಿರಲ್ಲ ಆಕ್ಸಿಜನ್. ಸೊ ಅವಾಗ ನಾನು ಏನು ಮಾಡ್ತಿದ್ದೀನಿ, ಇನ್ನೂ ಜಾಸ್ತಿ ಎನರ್ಜಿ ಹಾಕ್ಬಿಟ್ಟು ನಾನು ಎಲೆಕ್ಟ್ರಾನ್ನ ಹಾಕಬೇಕಾಗುತ್ತೆ. ಸೊ ಅವಾಗ ನಮ್ಗೆ ಏನು ಬರುತ್ತೆ, ಆಕ್ಸಿಜನ್ 3 ಮೈನಸ್ ಅಂತ ಅನ್ಕೊಳ್ಳಿ. ಸೊ ಇವಾಗ ಪುನಃ ಇದಕ್ಕೆ ಎಲೆಕ್ಟ್ರಾನ್ ಅಫಿನಿಟಿ ಏನಾಗಬೇಕು, ನೆಗೆಟಿವ್ ಆಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಅರ್ಥ ಆಗ್ತಿದ್ಯಾ. ಬಟ್ ಡೆಲ್ಟಾ ಹೆಚ್ ಏನಾಗುತ್ತೆ ಪಾಸಿಟಿವ್, ಸೊ ಡೆಲ್ಟಾ ಹೆಚ್ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ನ ತಿಳ್ಕೊಂಡಿರಿ. ಓಕೆನಾ. ಸಕ್ಸಸ್ಸಿವ್ ಎಲೆಕ್ಟ್ರಾನ್ ಅಫಿನಿಟಿ ಅದರಲ್ಲಿ ಸೊ ಫಸ್ಟ್ ಏನು ಎಲೆಕ್ಟ್ರಾನ್ ನಾವು ಆ್ಯಡ್ ಮಾಡ್ತೀವಿ ಅವಾಗ ಮಾತ್ರ ಎಲೆಕ್ಟ್ರಾನ್ ಅಫಿನಿಟಿ ಪಾಸಿಟಿವ್ ಆಗಿರುತ್ತೆ. ಅದಾದ್ಮೇಲೆ ನೀವು ಏನೇ ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡೋಕೆ ಹೋದ್ರೂ ಅದನ್ನ ನಾವು ಏನು ಎನರ್ಜಿ ಅಪ್ಲೈ ಮಾಡಿ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಾನ್ ಅಫಿನಿಟಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಎಲೆಕ್ಟ್ರಾನ್ ಅಫಿನಿಟಿ ಆಗಿರ್ಬೋದು, ಥರ್ಡ್ ಎಲೆಕ್ಟ್ರಾನ್ ಅಫಿನಿಟಿ ಆಗಿರ್ಬೋದು. ಓಕೆನಾ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದನ್ನ ಸಕ್ಸಸ್ಸಿವ್ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ. ಸೊ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೇಳ್ಬೋದು. ಓಕೆ ದೆನ್ ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ ಅಫಿನಿಟಿ ಆಯಿತು. ಓಕೆ, ಇದು ಟ್ರೆಂಡ್ಸ್ ಬಗ್ಗೆ ಮಾತಾಡೋಣ. ಓಕೆ, ಟ್ರೆಂಡ್ಸ್. ಸೊ ಅಲಾಂಗ್ ದಿ ಪೀರಿಯಡ್ ಮತ್ತೆ ಅಲಾಂಗ್ ದಿ ಗ್ರೂಪ್ ಏನಾಗಿರುತ್ತೆ. ಸೊ ಅಲಾಂಗ್ ದಿ ಪೀರಿಯಡ್ and along the group. So along the period from the left to right. So along the period ಅಂದ ತಕ್ಷಣ ನೀವು ಗೊತ್ತಾಗಿರ್ಬೇಕದು that is left to right. ಇದು from the top to bottom. ಹೌದಾ, from top to bottom. Okay. So electron gain enthalpy or electron affinity from left to right ಏನಾಗಿರುತ್ತೆ. So from left to right. So ಯಾರಾದ್ರೂ ಕಮೆಂಟ್ ಮಾಡ್ತೀರಾ. ಸೊ ನೀವು ಇದು ಓದಿರ್ತೀರಾ from left to right ಏನಾಗಿರುತ್ತೆ. ಸೊ ಫ್ರಮ್ ಲೆಫ್ಟ್ ಟು ರೈಟ್ ಏನಾಗಿರುತ್ತೆ, ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ. ಓಕೆ, ಸೊ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿದೆ ಅಂತ ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗಿರುತ್ತೆ. ಅದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗಿರಬೇಕು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆರ್ ಎಲೆಕ್ಟ್ರಾನ್ ಅಫಿನಿಟಿ ಏನಾಗಿರುತ್ತೆ, ಇನ್ಕ್ರೀಸ್ ಆಗುತ್ತೆ ಅಲಾಂಗ್ ದಿ ಪೀರಿಯಡ್. ಅದೇ ಡೌನ್ ದಿ ಗ್ರೂಪ್ ಬಂತು ಅಂತಂದರೆ ಇದು ಇನ್ಕ್ರೀಸಸ್.
So down the group, so electron affinity decreases. Okay, na? Decreases. Okay. Okay then. So idru concept onsati ಹೇಳ್ಬಿಡೋಣ. ಸೊ ಯಾವ ಫ್ಯಾಕ್ಟರ್ಸ್ ಮೇಲೆ ಎಲೆಕ್ಟ್ರಾನ್ಗೆ ಎಂಥಾಲ್ಪಿ ಡಿಪೆಂಡ್ ಆಗಿರುತ್ತೆ? ಸೊ ಇವಾಗ ಹೇಳಿದೀವಿ ಅಲಾಂಗ್ ದಿ ಪೀರಿಯಡ್ ಇಟ್ ಇನ್ಕ್ರೀಸಸ್, ಡೌನ್ ದಿ ಗ್ರೂಪ್ ಇಟ್ ಡಿಕ್ರೀಸಸ್ ಅಂತ ಹೇಳಿದೀವಿ. ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು? ಸೊ ಫಸ್ಟ್ ಥಿಂಗ್, ಸೊ ಸೈಜ್ ಮೇಲೆ, ಹೌದಲ್ವಾ? ಸೊ ಸೈಜ್ ಆಫ್ ಅನ್ ಆಟಮ್. ಸೊ ನೋಡೋಣ. ಸೊ ಫಸ್ಟ್ ಒನ್, ಸೈಜ್. ಓಕೆ, so factors. Okay, so electron affinity is inversely proportional to size ಅಂತ ಹೇಳ್ತೀವಿ, ಹೌದಾ? ಸೊ ಇವಾಗ ಒಂದು ಸ್ಮಾಲ್ ಸೈಜ್ ಅಂಡ್ ಬಿಗ್ ಸೈಜ್ ಎಲಿಮೆಂಟ್ ನ ತಗೊಂಡಿದ್ದೀನಿ. ಸೊ ಎಲೆಕ್ಟ್ರಾನ್ ಅಫಿನಿಟಿ ಅಂತಂದ್ರೆ ವಿಚ್ ಅಕ್ಸೆಪ್ಟ್ಸ್ ದಿ ಎಲೆಕ್ಟ್ರಾನ್, ಅಲ್ವಾ? ಎಲೆಕ್ಟ್ರಾನ್ ಇಸ್ ಆಡೆಡ್. ಸೊ ಎಲೆಕ್ಟ್ರಾನ್ ಆಡ್ ಮಾಡ್ತೀವಿ, ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದೆರಡರಲ್ಲಿ ಯಾವ್ದು ಎಲೆಕ್ಟ್ರಾನ್ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಎಲೆಕ್ಟ್ರಾನ್ ಅಫಿನಿಟಿ. ಸೊ ಎಲೆಕ್ಟ್ರಾನ್ ಅಫಿನಿಟಿ ಏನಾಗುತ್ತೆ? ಎಲೆಕ್ಟ್ರಾನ್ ಅಫಿನಿಟಿ ಇನ್ಕ್ರೀಸಸ್ ಆಸ್ ಸೈಜ್ ಡಿಕ್ರೀಸಸ್, ಹೌದಲ್ವಾ? ಎಲೆಕ್ಟ್ರಾನ್ ಅಫಿನಿಟಿ increases as size decreases. ಅದೇ ಸೈಜ್ ಇನ್ಕ್ರೀಸ್ ಆಗ್ತಿದ್ದಂಗೆ ಏನಾಗುತ್ತೆ? ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸಸ್. ಸೊ ಯಾಕೆ? ಸೊ ಸೈಜ್ ದೊಡ್ಡದಾಗ್ತಿದ್ದಂಗೆ ನ್ಯೂಕ್ಲಿಯಸ್ ಮತ್ತೆ ಎಲೆಕ್ಟ್ರಾನ್ಸ್, ಸೊ ನ್ಯೂಕ್ಲಿಯಸ್ ತುಂಬಾ ದೂರ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸಸ್ ಅಂತ ಕೇಳ್ತೀವಿ. ಓಕೆನಾ? So again, first factor, electron affinity is inversely proportional to size. And second one, electron affinity. Innanonu message madidare, hi, good evening. Electron affinity is directly proportional to nuclear charge. Okay na? Electron affinity as nuclear charge increases, electron affinity also increases. Okay, so idu electron gain enthalpy or electron affinity ಬಗ್ಗೆ. ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಅದ್ರ ಜೊತೆ ನಾನು ಕೆಲವೊಂದು ಎಕ್ಸೆಪ್ಷನ್ ಕೇಸ್ನ ನಾನು ಹೇಳ್ತೀನಿ. ಸೊ ಅದನ್ನ ಬರ್ದಿಟ್ಕೊಳ್ಳಿ, ಎಕ್ಸೆಪ್ಷನ್ ಕೇಸ್. ಓಕೆ, ಸೊ ಇಲ್ಲೇ ಬರೀತೀನಿ. ಸೊ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಅಂಡ್ ನಿಯಾನ್. ಸೊ ಹೀಗೆ ಬರ್ದಿದ್ದೀನಿ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್. ಸೊ ಇದು ಸೆಕೆಂಡ್ ಪೀರಿಯಡ್ ಆಗಿರೋದ್ರಿಂದ ಸೊ ನಾನಿಲ್ಲಿ 2s1, ಇದು 2s2 ಬರುತ್ತೆ, ಇದು 2s2 2p1 ಬರುತ್ತೆ, ಇದು 2s2 2p2, 2s2 2p3 and 2s2 2p4, 2s2 2p5 and 2s2 2p6 ಬರ್ತಾ ಇದೆ. ಸೊ ಇದಿಷ್ಟರಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಸೊ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಮ್ಮಿ ಇರುತ್ತೆ? ಸೊ ನೀವು ನೋಡಬಹುದು, ಸೊ ನೈಟ್ರೋಜನ್ ಅಂಡ್ ಸೊ ನೈಟ್ರೋಜನ್ ಹಾಫ್ ಫಿಲ್ಡ್, ಅದಾದ್ಮೇಲೆ ಇನ್ಯಾವುದಿದೆ ಕಂಪ್ಲೀಟ್ಲಿ, ಬೆರಿಲಿಯಂ ನೋಡ್ಬೋದು. ಸೊ ಇದು ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್, ಮತ್ತೆ ಇದು ಪಿ ಆರ್ಬಿಟಲ್ ನೋಡಿ. ಸೊ ಇದು ಹಾಫ್ ಫಿಲ್ಡ್ ಆಗಿದೆ. ಸೊ ಎರಡು ಕೂಡ ಸ್ಟೇಬಲ್, ಇದು ಸ್ಟೇಬಲ್. ಸೊ ಇಟ್ ಹ್ಯಾಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಅಂತ ಕರಿತೀವಿ, ಹಾಫ್ ಫಿಲ್ಡ್ ಎಕ್ಸ್ಟ್ರಾ ಸ್ಟೇಬಲ್, ಹೌದಾ? ಸೊ ಹಾಗಾಗಿ ಏನಾಗುತ್ತೆ, ಜನರಲ್ ಟ್ರೆಂಡ್ ಏನ್ ಹೇಳ್ತೀವಿ, ಜನರಲ್ ಟ್ರೆಂಡ್ ಫ್ರಮ್ ಲೆಫ್ಟ್ ಟು ರೈಟ್ ಏನಂತ ಹೇಳ್ತಾ ಇದ್ದೀವಿ, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಫ್ರಮ್ ಲೆಫ್ಟ್ ಟು ರೈಟ್ ಏನಾಗ್ತಿದೆ, ಎಲೆಕ್ಟ್ರಾನ್ ಅಫಿನಿಟಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದೀವಿ. ಬಟ್ ಇಲ್ಲಿ ಎಕ್ಸೆಪ್ಷನ್ ಕೇಸ್ ಬರುತ್ತೆ. ನಾನು ಅಯನೈಸೇಷನ್ ಎಂಥಾಲ್ಪಿಯಲ್ಲಿ ಕೂಡ ನಾನು ಹೇಳ್ಕೊಟ್ಟಿದ್ದೆ. ಎಕ್ಸೆಪ್ಷನ್ ಕೇಸ್ ಎಲ್ಲಿ ಬರುತ್ತೆ ಅದನ್ನ ನೋಡ್ಕೊಂಡಿರ್ಬೇಕು, ಅದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ ಅಂತ. ಸೊ ಹಾಗಾಗಿ ನಿಮ್ಗೆ ಎಕ್ಸೆಪ್ಷನ್ ಇಲ್ಲಿ ಬರುತ್ತೆ, ಬೆರಿಲಿಯಂ ಮತ್ತೆ ನೈಟ್ರೋಜನ್ ಅಲ್ಲಿ. ಸೊ ಹಾಗಾಗಿ ಅದಾದ್ಮೇಲೆ ಇಲ್ಲೂ ಕೂಡ ನೋಡಬಹುದು ನೀವು ನಿಯಾನ್. ಸೊ ನಿಯಾನ್ ಅಲ್ಲಿ ಕಂಪ್ಲೀಟ್ಲಿ ಫೀಲ್ಡ್ ಅಗೇನ್ ಇದು ಕೂಡ ಸ್ಟೇಬಲ್. ಸೊ ಸ್ಟೇಬಲ್ ಆಗಿರೋದ್ರಿಂದ ಇದೇನಾದ್ರು ಎಲೆಕ್ಟ್ರಾನ್ಸ್ ನ ತಗೊಳುತ್ತಾ? ಖಂಡಿತವಾಗ್ಲೂ ತಗೊಳ್ಳಲ್ಲ, ಹೌದಲ್ವಾ? ಇಲ್ಲಿ ಏನು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಎಲೆಕ್ಟ್ರಾನ್ ಆಡ್ ಮಾಡ್ಬೇಕಾಗಿರೋದು. ಸೊ
ಇಲ್ಲಿ ಎಲೆಕ್ಟ್ರಾನ್ ಇದು ತಗೊಳ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಇದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ನಾವೇ ಎನರ್ಜಿ ಕೊಟ್ಬಿಟ್ಟು ಹಾಕ್ಬೇಕಾಗುತ್ತೆ. ಅವಾಗ ಅದು ಸ್ಟೇಬಲ್ ಆಗಿರಲ್ಲ, ಅದು ಅನ್ಸ್ಟೇಬಲ್ ಆಗೋಗುತ್ತೆ. ಸೊ ಹಾಗಾಗಿ ಪಿರಿಯಾಡಿಕ್ ಟ್ರೆಂಡ್ ಚೇಂಜ್ ಆಗೋಗುತ್ತೆ, ಚೇಂಜಸ್ ಬಂದ್ಬಿಡುತ್ತೆ. ಸೊ ಅದು ಎಕ್ಸೆಪ್ಷನ್ ಅಂತ ತಗೊಳ್ತೀವಿ ಇವಾಗ. ಸೊ ಟ್ರೆಂಡ್ ಯಾವ ತರ ಬರಬಹುದು? ಸೊ ಇದಿಷ್ಟರಲ್ಲಿ ಫಸ್ಟ್ ಸ್ಟೇಬಲ್ ಆಗಿರೋದ್ರಲ್ಲಿ ನೋಡೋಣ. ಸೊ ಇಷ್ಟರಲ್ಲಿ ಯಾವುದಕ್ಕೆ ತುಂಬಾ ಕಷ್ಟ ಎಲೆಕ್ಟ್ರಾನ್ಸ್ ಆಡ್ ಮಾಡೋದು ಅಂತ ನಾವು ನೋಡ್ಬೇಕಾಗುತ್ತೆ, ಹೌದಲ್ವಾ? ಸೊ ಅವಾಗ ಟ್ರೆಂಡೇ ಚೇಂಜ್ ಆಗುತ್ತೆ. ಸೊ ಟ್ರೆಂಡ್ ಹೇಗಾಗುತ್ತೆ ಅಂತಂದ್ರೆ ನಿಯಾನ್, ಸೊ ಅದಾದ್ಮೇಲೆ ನೈಟ್ರೋಜನ್ ಬರುತ್ತೆ, ಸೊ ಅದಾದ್ಮೇಲೆ ಬೆರಿಲಿಯಂ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಜನರಲ್ ಟ್ರೆಂಡ್ ಏನಾಗಬಹುದು? ನೆಕ್ಸ್ಟ್ ಯಾವ್ದಿದೆ? ಲಿಥಿಯಂ ಇದೆ, ಲಿಥಿಯಂ ಬೋರಾನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಜನರಲ್ ಟ್ರೆಂಡ್. ಸೊ ಓಕೆ, ಸೊ ಇದು ಬೋರಾನ್, ಲಿಥಿಯಂ, ಕಾರ್ಬನ್, ಆಕ್ಸಿಜನ್ ಅಂಡ್ ಫ್ಲೋರಿನ್. ಸೊ ಈ ತರ ನಿಮ್ಗೆ ಎಕ್ಸೆಪ್ಷನ್ ಬರುತ್ತೆ, ಓಕೆನಾ? ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಸೊ ಆರ್ ಎಲೆಕ್ಟ್ರಾನ್ ಅಫಿನಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಎಲೆಕ್ಟ್ರಾನ್ ಅಫಿನಿಟಿ ಬಂದು ಯಾವುದಕ್ಕೆ ಜಾಸ್ತಿ ಆಯಿತು ಇಲ್ಲಿ? ಸೊ ಫ್ಲೋರಿನ್ಗೆ ಜಾಸ್ತಿ ಇದೆ, ಇನ್ಕ್ರೀಸಿಂಗ್ ಆರ್ಡರ್. ಸೊ ಎಲೆಕ್ಟ್ರಾನ್ ಅಫಿನಿಟಿ ಯಾವ್ದು ಕಮ್ಮಿ ಇದೆ ಈಗ? ನಿಯಾನ್ಗೆ. ಯಾಕಂದ್ರೆ ಅದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಿಯಾನ್, ಹೌದಲ್ವಾ? ಯಾಕಂದ್ರೆ ಮೊದಲೇ ಅದು ಸ್ಟೇಬಲ್ ಆಗಿದೆ, ಹಾಗಾಗಿ ಎಲೆಕ್ಟ್ರಾನ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಓಕೆನಾ? ಓಕೆ ದೆನ್, ಸೊ ಇದೊಂದು ಎಕ್ಸೆಪ್ಷನ್ ಕೇಸ್ನ ಬರೆದಿಟ್ಕೊಳ್ಳಿ. ಸೊ ಇದ್ರ ಜೊತೆ ನಿಮಗೆ ಇನ್ನೂ ಕೆಲವೊಂದು ಎಕ್ಸೆಪ್ಷನ್ ಕೇಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ, ಓಕೆ? ಓಕೆ ದೆನ್, ಸೊ ಗ್ರೂಪ್ 15, 16, 17. ಸೊ ಆ ಥರ ಗ್ರೂಪಲ್ಲಿ ಇವಾಗ ಪಿರಿಯಡಲ್ಲಿ ನಾನು ಹೇಳ್ಕೊಟ್ಟೆ, ಇದೇ ಥರ ನಿಮಗೆ ನೆಕ್ಸ್ಟ್ ಪೀರಿಯಡ್ಸಲ್ಲೂ ಇರುತ್ತೆ. ಸೊ ಸೆಕೆಂಡ್ ಪೀರಿಯಡ್ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗೆ ಥರ್ಡ್, ಫೋರ್ತ್ ಪೀರಿಯಡಲ್ಲಿ ನಿಮಗೆ ಇದೇ ಥರ ವೇರಿಯೇಷನ್ಸ್ ಕಾಣಿಸುತ್ತೆ, ಅಂದರೆ ಎಕ್ಸೆಪ್ಷನ್ ಕೇಸ್. ಸೊ ಜನರಲ್ ಆಗಿ ಹೇಳ್ಬೇಕಾದ್ರೆ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ ಹೇಳಬೇಕು. ಅವರು ಆಪ್ಷನ್ಸಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಎಲಿಮೆಂಟ್ಸ್ ನೇಮಲ್ಲಿ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಾಗದಿದ್ದಾಗ ಅಟ್ಲೀಸ್ಟ್ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ, ಕಾನ್ಸೆಪ್ಟ್ ಗೊತ್ತಿರುತ್ತಲ್ಲ, ಸೊ ಆಗ ಗೊತ್ತಾಗೋಗುತ್ತೆ. ಸೊ ಯಾವುದು ಈಸಿಯಾಗಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಯಾವುದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಆ ಬೇಸಿಸ್ ಮೇಲೆ ನೀವು ಯಾವುದು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್ನ ಬರ್ಕೋಬೋದು. ಓಕೆ ದೆನ್, ಸೊ ಹಾಗಾದ್ರೆ ನೆಕ್ಸ್ಟ್ ಎಕ್ಸೆಪ್ಷನ್ ಕೇಸ್ ಬರೀತೀನಿ, ಓಕೆ? ಸೊ ಗ್ರೂಪ್ 14, 15 and 16, 17. ಓಕೆ, 14, 15, 16, 17 ಎಲ್ಲ ಗ್ರೂಪ್ಸಲ್ಲೂ ನಿಮಗೆ ಈ ಎಕ್ಸೆಪ್ಷನ್ ಕೇಸ್ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಕೇಳ್ತಿರ್ತಾರೆ ಯಾವುದು? ಹ್ಯಾಲೋಜನ್ಸ್ ಗ್ರೂಪಲ್ಲಿ. ಸೊ ಹ್ಯಾಲೋಜನ್ಸ್ ಗ್ರೂಪಲ್ಲಿ ಇವಾಗ ಹ್ಯಾಲೋಜನ್ಸ್ ಗೊತ್ತು ನಿಮಗೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್, ಹೌದಲ್ವಾ? ಸೊ ಈ ಕ್ವಶನ್ಸ್ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ಸೊ ಇದರಲ್ಲಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನಲ್ಲಿ ಸೊ ಯಾವುದಕ್ಕೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದೆ ಅಂತ, ದಟ್ ಈಸ್ ಎಲೆಕ್ಟ್ರಾನ್ ಅಫಿನಿಟಿ ಯಾವುದಕ್ಕೆ ಜಾಸ್ತಿ ಅಂದರೆ ದಟ್ ಈಸ್ ಕ್ಲೋರಿನ್. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು, ಓಕೆನಾ? ಸೊ ಕನ್ಫ್ಯೂಷನ್ ಎಲ್ಲಿ ಮಾಡ್ಕೋತೀರಾ ಅಂತಂದ್ರೆ ಸ್ಟೂಡೆಂಟ್ಸ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಎಲೆಕ್ಟ್ರಾನ್ ಅಫಿನಿಟಿ ಮತ್ತು ಎಲೆಕ್ಟ್ರಾನ್ ನೆಗೆಟಿವಿಟಿ ಮೇಲೆ ನೀವು ಕನ್ಫ್ಯೂಷನ್ ಮಾಡ್ಕೋತೀರಾ. ಸೊ ಎಲೆಕ್ಟ್ರಾನ್ ನೆಗೆಟಿವಿಟಿ ತಗೊಂಡ್ರೆ ಫ್ಲೋರಿನ್ ಇಸ್ ಗ್ರೇಟರ್ ದ್ಯಾನ್ ಕ್ಲೋರಿನ್, ಓಕೆನಾ? ಎಲೆಕ್ಟ್ರಾನ್ ನೆಗೆಟಿವಿಟಿಯಲ್ಲಿ. ಆದರೆ ಎಲೆಕ್ಟ್ರಾನ್ ಅಫಿನಿಟಿಯಲ್ಲಿ ಕ್ಲೋರಿನ್, ಸೊ ಕ್ಲೋರಿನ್ ಹ್ಯಾಸ್ ಮೋರ್ ಎಲೆಕ್ಟ್ರಾನ್ ಅಫಿನಿಟಿ ವೆನ್ ಕಂಪೇರ್ಡ್ ಟು ಫ್ಲೋರಿನ್. ಸೊ ಹಾಗಾಗಿ ಇದು ನೆನ್ಪಿಟ್ಕೊಂಡಿರ್ಬೇಕು, ಓಕೆನಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ, ಓಕೆ? ಸೊ ಇದರಲ್ಲಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಬರುತ್ತಲ್ಲ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ಡೌನ್ ದಿ ಗ್ರೂಪ್ ಏನಾಗ್ತಿದೆ? ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ಸೈಜ್ ಇನ್ಕ್ರೀಸಸ್ ಏನಾಗಬೇಕು? ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸ್ ಆಗ್ತಾ ಇದೆ. ಆದರೆ ಡೌನ್ ದಿ ಗ್ರೂಪ್ ಏನಾಗಬೇಕಾಗಿತ್ತು? ಡಿಕ್ರೀಸ್ ಆಗಬೇಕಾಗಿತ್ತಲ್ವಾ? ಡಿಕ್ರೀಸ್ ಆಗಿರ್ಬೇಕಾಗಿತ್ತು, ಅಂದರೆ ಫ್ಲೋರಿನೇ ಜಾಸ್ತಿ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನಾಗ್ತಿದೆ? ಉಲ್ಟಾ ಆಗ್ತಿದೆ, ಎಕ್ಸೆಪ್ಷನ್. ಸೊ ಕ್ಲೋರಿನ್ ಶೋಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಅಫಿನಿಟಿ ವೆನ್ ಕಂಪೇರ್ಡ್ ಟು ಫ್ಲೋರಿನ್. ಯಾಕೆ ಅಂತ ರೀಸನ್ಸ್ ಕೇಳ್ತಾರೆ. ಸೊ ಫ್ಲೋರಿನ್ ನಿಮ್ಗೆ ಗೊತ್ತಿದೆ, ಇದು ಸ್ಮಾಲ್ ಸೈಜ್ ವೆನ್ ಕಂಪೇರ್ಡ್ ಟು ಅಯೋಡಿನ್, ಹೌದಲ್ವಾ? ಡೌನ್ ದಿ ಗ್ರೂಪ್ ಹೋಗ್ತಾ ಇದ್ದಂಗೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಫ್ಲೋರಿನ್ ಸೈಜ್ ಚಿಕ್ಕದಾಗಿರುತ್ತೆ, ಹೌದು.
ಚಿಕ್ಕದಾಗಿದೆ. ಸೊ ಎಲೆಕ್ಟ್ರಾನ್ಸ್, ಸೊ ಇಲ್ಲಿ ಎಲೆಕ್ಟ್ರಾನ್ ಒಂದಿದೆ. ಎಲೆಕ್ಟ್ರಾನ್ನ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಯಾಕೆ ಅಂತಂದ್ರೆ ಇವಾಗ ಕ್ಲೋರಿನ್ ತಗೊಳ್ಳೋಣ. ಕ್ಲೋರಿನ್ ಬಿಗ್ಗರ್ ಸೈಜ್, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಸೊ ಅಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಓಕೆನಾ, ಇಲ್ಲಿ ಸ್ಮಾಲ್ ಸೈಜ್, ಫ್ಲೋರಿನ್ ಬಂದು ಸ್ಮಾಲ್ ಸೈಜ್. ಸೊ ಫ್ಲೋರಿನ್ ಸುತ್ತ ಮೊದಲೇ ಎಲೆಕ್ಟ್ರಾನ್ಸ್ಗಳಿವೆ, ಹೌದಾ? ಫ್ಲೋರಿನ್ ಸುತ್ತ ಮೊದಲೇ ಎಲೆಕ್ಟ್ರಾನ್ಸ್ ಇದೆ. ಇನ್ನೊಂದು ಎಲೆಕ್ಟ್ರಾನ್ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು, ಅಲ್ಲಿ ಜಾಗ ಇಲ್ಲ. ಅಂದ್ರೆ ತುಂಬಾ ಚಿಕ್ಕ ಸೈಜ್ ಇರೋದ್ರಿಂದ ಇನ್ನೊಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ತಗೊಬಂದ್ರೆ ರಿಪಲ್ಷನ್ ಆಗುತ್ತೆ. ಸೊ ಫ್ಲೋರಿನ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆದ್ರೆ ಕಂಪ್ಯಾರಿಸನ್ ತಗೋಬೇಕೀಗ. ಕ್ಲೋರಿನ್ಗೂ ಮತ್ತೆ ಫ್ಲೋರಿನ್ ಕಂಪ್ಯಾರಿಸನ್ ತಗೊಂಡ್ರೆ ಫ್ಲೋರಿನ್ ಏನು ಎಲೆಕ್ಟ್ರಾನ್ ಅಫಿನಿಟಿ ಕಮ್ಮಿ ಇರುತ್ತೆ. ರೀಸನ್ ಏನು? ಡ್ಯೂ ಟು ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್ ಆಗಿರೋದ್ರಿಂದ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ತಗೋತಿರೋ ಎಲೆಕ್ಟ್ರಾನ್ಸ್ ರಿಪಲ್ಷನ್ ಆಗುತ್ತೆ. ಸೊ ಫ್ಲೋರಿನ್ ಸುತ್ತ ಇರೋ ಎಲೆಕ್ಟ್ರಾನ್ಸ್ ಮತ್ತೆ ನಾವು ಏನು ಎಲೆಕ್ಟ್ರಾನ್ಸ್ ಹತ್ರ ಬರ್ತಾ ಇದೆ ಅಕ್ಸೆಪ್ಟ್ ಮಾಡ್ಕೋತಿರ್ತೀವಿ ಎಲೆಕ್ಟ್ರಾನ್ಸ್, ಅದೆರಡರ ಮಧ್ಯೆ ರಿಪಲ್ಷನ್ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಎಲೆಕ್ಟ್ರಾನ್ ಅಫಿನಿಟಿ ಕಮ್ಮಿ ಇರುತ್ತೆ. ಎಲೆಕ್ಟ್ರಾನ್ ಅಫಿನಿಟಿ ಕಮ್ಮಿ ಇರುತ್ತೆ. ಅದೇ ನಾವು ಯಾವುದು ಕ್ಲೋರಿನ್ ತಗೊಳ್ತೀವಿ. ಸೊ ಕ್ಲೋರಿನ್ ಏನಾಗುತ್ತೆ, ಫ್ಲೋರಿನ್ಗಿಂತ ಬಿಗ್ಗರ್ ಸೈಜ್. ಸೊ ಬಿಗ್ಗರ್ ಸೈಜ್ ಆಗಿರೋದ್ರಿಂದ ಸೊ ಇಲ್ಲೂ ಎಲೆಕ್ಟ್ರಾನ್ಸ್ ಇರುತ್ತೆ, ಬಟ್ ಅದು ಸುತ್ತ ಗ್ಯಾಪು ಇರುತ್ತೆ. ಸೊ ಬಿಗ್ಗರ್ ಸೈಜ್ ಇರೋದ್ರಿಂದ ಒಳಗಡೆ ಗ್ಯಾಪ್ ಇರುತ್ತೆ. ಸೊ ಹಾಗಾಗಿ ಈ ಎಲೆಕ್ಟ್ರಾನ್ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬಹುದು ವೆನ್ ಕಂಪೇರ್ ಟು ಫ್ಲೋರಿನ್. ಸೊ ಕಂಪ್ಯಾರಿಸನ್ ಅಲ್ಲಿ ಮಾತಾಡ್ತಿರೋದು. ಸೊ ಇದರಲ್ಲಿ ಎಲೆಕ್ಟ್ರಾನ್ ಅಫಿನಿಟಿ ಬಂದು ಕ್ಲೋರಿನ್ಗೆ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಫ್ಲೋರಿನ್. ಓಕೆನಾ? ಸೊ ಹಾಗಾಗಿ ನೀವೇನ್ ಮಾಡಬೇಕು, ಈಗ ನಾನು 17th ಗ್ರೂಪ್ ಒಂದು ಹೇಳಿದ್ದೀನಿ, ಅದೇ ತರ ನಿಮಗೆ 14, 15, 16 ಗ್ರೂಪ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ಸ್ ಚೇಂಜಸ್ ಇರುತ್ತೆ. ಓಕೆನಾ? ಸೊ ಇವಾಗ ಕಾರ್ಬನ್, ಸಿಲಿಕಾನ್, ನೈಟ್ರೋಜನ್, ಫಾಸ್ಫರಸ್, ಆಕ್ಸಿಜನ್, ಸಲ್ಫರ್, ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಇಲ್ಲಿ ಫ್ಲೋರಿನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಫ್ಲೋರಿನ್, ಹಾಗೆ ಸಲ್ಫರ್ ವಿಲ್ ಬಿ ಗ್ರೇಟರ್ ದ್ಯಾನ್ ಆಕ್ಸಿಜನ್, phosphorus will be greater than nitrogen and silicon is greater than carbon. ಸೊ ಹೀಗೆ ಇರುತ್ತೆ. ಓಕೆನಾ? ಸೊ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದನ್ನ ಬರ್ದಿಟ್ಕೋಬೇಕು. ಎಕ್ಸೆಪ್ಷನ್ ಕೇಸ್, ಆಮೇಲೆ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ದೀನಿ. ಓಕೆ, ದೆನ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಥಿಂಗ್ ಫ್ಯಾಕ್ಟರ್ಸ್ ಹೇಳಾಯ್ತು ನಿಮಗೆ. ಸೊ ಎಲೆಕ್ಟ್ರಾನ್ ಗೇನ್, ಎಂಥಾಲ್ಪಿ, ಫ್ಯಾಕ್ಟರ್ಸ್ ಹೇಳಿದ್ದೀನಿ. ಅದಾದ್ಮೇಲೆ ಎಕ್ಸೆಪ್ಷನ್ ಕೇಸ್ ಯಾವ್ದು ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಎಲೆಕ್ಟ್ರಾನ್ ಗೇನ್, ಎಂಥಾಲ್ಪಿ ಆದ್ಮೇಲೆ ನೆಕ್ಸ್ಟ್ ಬರೋದು ಎಲೆಕ್ಟ್ರೋನೆಗೆಟಿವಿಟಿ, ರೈಟ್? ಸೊ ಪಿರಿಯಾಡಿಕ್ ಟೇಬಲ್ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಹೇಳಿದ್ದೀನಲ್ಲ ನಾನು ಆಗ್ಲೇ ಹೇಳ್ದ ಹಾಗೆ. ಸೊ ಬೋರಾನ್, ಸಿಲಿಕಾನ್ ಇವಾಗ 17th ಗ್ರೂಪ್ ಹೇಳಿದೆ, ಹಾಗೆ ಇದೆಲ್ಲ ವೇರಿಯೇಷನ್ಸ್ ಬರುತ್ತೆ ನಿಮಗೆ. ಸೊ ಬೋರಾನ್, ಅಲ್ಯೂಮಿನಿಯಂ. ಓಕೆ, ದೆನ್ ಎಲೆಕ್ಟ್ರೋನೆಗೆಟಿವಿಟಿ. ಏನಿದು ಎಲೆಕ್ಟ್ರೋನೆಗೆಟಿವಿಟಿ? ಸೊ ಕ್ವಾಲಿಟೇಟಿವ್ ಮೆಷರ್. ಸೊ ಎಲೆಕ್ಟ್ರೋನೆಗೆಟಿವಿಟಿಗೆ ಯಾವುದೇ ಯೂನಿಟ್ ಇರಲ್ಲ. ಓಕೆನಾ? ಸೊ ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿಗೆ ನಿಮಗೆ ಯೂನಿಟ್ ಬಂದು ಕಿಲೋಜೌಲ್ ಪರ್ ಮೋಲ್ ಇರುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಯಾವ ಯೂನಿಟ್ ಕೂಡ ಇರಲ್ಲ. ಸೊ ಯೂನಿಟ್ ಲೆಸ್ ಅಂತ ಹೇಳ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ನಿಮಗೆ ಬರುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಅದು ಬಂದು ಯೂನಿಟ್ ಲೆಸ್, ನೋ ಯೂನಿಟ್. ಸೊ ಇದ್ರಲ್ಲಿ ಹೇಗೆ ಎಲೆಕ್ಟ್ರೋನೆಗೆಟಿವಿಟಿ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಕಂಪ್ಯಾರಿಸನ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಅವ್ರು ಏನ್ ಮಾಡ್ತಾರೆ, ಫ್ಲೋರಿನ್, ಸೊ ಪಾಲಿಕ್ ಸ್ಕೇಲ್ ಅಂತ ಬರುತ್ತೆ, ಪಾಲಿಕ್ ಸ್ಕೇಲ್. ಸೊ ಅದರಲ್ಲಿ ಫ್ಲೋರಿನ್ಗೆ 4 ಅಂತ ವ್ಯಾಲ್ಯೂ ತಗೊಂಡು ಫ್ಲೋರಿನ್ ನ ಇಟ್ಕೊಂಡು ಬೇರೆ ಎಲಿಮೆಂಟ್ಸ್ ನ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ತರ ಇಲ್ಲಿ ಫೈಂಡ್ ಔಟ್ ಮಾಡೋದು. ಓಕೆನಾ? ಸೊ ಹಾಗಾಗಿ ಎ ಕ್ವಾಲಿಟೇಟಿವ್ ಮೆಜರ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಎ ಕ್ವಾಂಟಿಟೇಟಿವ್, ಇಟ್ ಈಸ್ ಕ್ವಾಲಿಟೇಟಿವ್ measure of the ability of an atom in a chemical compound to attract the shared electron to itself ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೆ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ ಅಟ್ರಾಕ್ಷನ್, ವಿಚ್ ಅಟ್ರಾಕ್ಟ್ ದ shared electron to itself is called electronegativity. ಓಕೆನಾ? ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾರ ಡೌಟ್ಸ್ ಇತ್ತು ಅಂತಂದ್ರೆ ಕೇಳಬಹುದು. ಸೊ ಫಸ್ಟ್ ಥಿಂಗ್ ಇಲ್ಲಿ ಏನ್ ಗೊತ್ತಿರಬೇಕು, ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ ವಿಚ್ ಅಟ್ರಾಕ್ಟ್ಸ್, ಎಲೆಕ್ಟ್ರಾನ್ ಅಫಿನಿಟಿ ಅಂತಂದ್ರೆ ವಿಚ್ ಅಕ್ಸೆಪ್ಟ್ಸ್ electron, right? ಅಲ್ಲಿ which attracts the shared pair of electrons. ಓಕೆ, ಅದಾದ್ಮೇಲೆ ಇದಕ್ಕೆ ಯೂನಿಟ್ ಇಲ್ಲ. ಸೊ ಕಂಪ್ಯಾರಿಸನ್ ಮೇಲೆ ನಾವು ಇಲ್ಲಿ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತೀವಿ. ವೆಲ್, ಓಕೆ. ಸೊ ಫ್ಯಾಕ್ಟರ್ಸ್, ಸೊ ಇದು ಕೂಡ ಫ್ಯಾಕ್ಟರ್ಸ್ ಬರೋಣ. ಸೊ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೊ ಟ್ರೆಂಡ್ಸ್ ಬಂದು ಏನಾಗಿರುತ್ತೆ, ಸೊ ಪೀರಿಯಡ್ ಅಂಡ್ ಗ್ರೂಪ್ಸ್ ಅಲ್ಲಿ ಇಲ್ಲೂ ಕೂಡ
ಅಲಾಂಗ್ ದಿ ಪೀರಿಯಡ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ. ಡೌನ್ ದಿ ಗ್ರೂಪ್ ಡಿಕ್ರೀಸ್ ಆಗಿರುತ್ತೆ. ಹೌದಾ? ಎಸ್. ಸೊ ಫ್ಯಾಕ್ಟರ್ಸ್, ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಗೇನ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನ್ಯೂಕ್ಲಿಯರ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ನ್ಯೂಕ್ಲಿಯರ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದ್ಮೇಲೆ ಹೈಬ್ರಿಡೈಸೇಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಓಕೆ, ಹೈಬ್ರಿಡೈಸೇಷನ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಹೈಬ್ರಿಡೈಸೇಷನ್, ಸೊ ನಿಮ್ಗೆ ಏನಾದ್ರು ಕ್ವಶನ್ ಬಂತು ಅಂತಂದ್ರೆ ಹೈಬ್ರಿಡೈಸೇಷನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಸೈಜ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ? ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಎಲೆಕ್ಟ್ರೋನೆಗೆಟಿವಿಟಿ, ಸೊ ಸೈಜ್ ಚಿಕ್ಕದಾದಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಅಂದ್ರೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಅದು ಗೊತ್ತಿರ್ಬೇಕು. ಇವಾಗ ಸೈಜ್, ಸೊ ಎಲೆಕ್ಟ್ರಾನ್ಸ್ ಅಲ್ಲಿ ಇದೆ. ಸೊ ಯಾವ್ದು ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ? ಸೊ ಸೈಜ್ ಚಿಕ್ಕದಾಗದಿದ್ದಷ್ಟು ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೋಬಹುದು. ಬಟ್ ಇಲ್ಲಿ ಸೈಜ್ ದೊಡ್ಡದಾದಷ್ಟು ಎಲೆಕ್ಟ್ರಾನ್ಸ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈಸಿಯಾಗಿ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ಕೊಳಕ್ಕಾಗಲ್ಲ. ಆಸ್ ಸೈಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ದಟ್ಸ್ ಇಟ್. ಸೊ ನ್ಯೂಕ್ಲಿಯರ್ ಚಾರ್ಜ್ ಬರೋಣ. ಆಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ಏನಾಗಬೇಕು? ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಹೌದಲ್ವಾ? ನೆಕ್ಸ್ಟ್ ಕಮಿಂಗ್ ಟು ದಿ ಹೈಬ್ರಿಡೈಸೇಷನ್. ಈ ಸೈಜ್ ಅಂಡ್ ನ್ಯೂಕ್ಲಿಯರ್ ಚಾರ್ಜ್ ಏನ್ ನಾನು ಹೇಳ್ತಿದ್ದೀನಿ, ಸೊ ಇದು ಕಾಮನ್ ಆಗಿ ಎಲ್ಲದಕ್ಕೂ ಬಂದಿದೆ ಅಲ್ವಾ? ಎಲೆಕ್ಟ್ರೋನೆಗೆಟಿವಿಟಿಗೂ ಬಂದಿದೆ, ಎಲೆಕ್ಟ್ರಾನ್ ಅಫಿನಿಟಿಗೂ ಬಂದಿದೆ. ಸೊ ಆಮೇಲೆ ಅಯನೈಸೇಷನ್ ಎಂಥಾಲ್ಪಿ. ಸೊ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ ಕೂಡ ಹೇಳಿದ್ದೀವಿ ವಿತ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸಿಸ್ ಮೇಲೂ ನಾವು ಹೇಳ್ತೀವಿ. ಸೊ ಇದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಹೈಬ್ರಿಡೈಸೇಷನ್, ಹೊಸದನ್ನ ಹೇಳ್ತಾ ಇದ್ದೀನಿ, ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ ಅಲ್ಲಿ ನಿಮಗೆ ಗೊತ್ತಿದೆ ಅದು sp3, sp2 and sp, ರೈಟ್? ಸೊ sp2 and sp3, ಹೌದಲ್ವಾ? ಸೊ ಹೈಬ್ರಿಡೈಸೇಷನ್ ಅಲ್ಲಿ ಹೇಗೆ ಅಂತಂದ್ರೆ, ಆಸ್ s character increases, electronegativity increases, ಅಂದ್ರೆ directly proportional. Electronegativity also increases. As S character increases, electronegativity character also increases. ಸೊ ನೀವು ಹೈಬ್ರಿಡೈಸೇಷನ್ ಕಂಡಿಡ್ದು, ಸೊ ಅದ್ರಲ್ಲಿ ಗೊತ್ತಾಗುತ್ತೆ. ಹೈಬ್ರಿಡೈಸೇಷನ್ ಕಂಡಿಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಎಸ್ ಕ್ಯಾರೆಕ್ಟರ್ ಯಾವ್ದು ಜಾಸ್ತಿ ಇದೆ ಅಂತ. ಸೊ ಇವಾಗ ಇದೇ ತಗೊಳ್ಳೋಣ. ಗೆ ಎಸ್ ಕ್ಯಾರೆಕ್ಟರ್ ಎಷ್ಟಿದೆ? 50%, ಹೌದಲ್ವಾ? ಸೊ sp2 ಅಲ್ಲಿ ಎಷ್ಟಿದೆ? 33.33% ಇದೆ, ಹೌದಲ್ವಾ? ಅಂಡ್ sp3 ಅಲ್ಲಿ ಎಷ್ಟಿದೆ? 25% ಇದೆ ಎಸ್ ಕ್ಯಾರೆಕ್ಟರ್, ಹೌದಲ್ವಾ? ಇದು ಎಸ್ ಕ್ಯಾರೆಕ್ಟರ್. ಸೊ ಎಸ್ ಕ್ಯಾರೆಕ್ಟರ್ ಯಾವುದಕ್ಕೆ ಜಾಸ್ತಿ ಇದೆ ಅದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಗೆ ಎಲೆಕ್ಟ್ರೋನೆಗೆಟಿವಿಟಿ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಓಕೆ, ಸೊ ನಾನು ಯಾಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೆಲವೊಂದು ಕೊಡ್ತಿದ್ದೀನಿ ಅಂತಂದ್ರೆ, KCET ಅಲ್ಲಿ ಕೆಲವೊಂದು ಕೇಳಲ್ಲ, ಬಟ್ ಇನ್ನೂ ಹೈಯರ್ ಎಕ್ಸಾಮ್ಸ್ ನೀವು JEE ಮತ್ತೆ ನೀಟ್ ಎಲ್ಲ ಬರೀತಿರೋರಾಗಿರೋದ್ರಿಂದ ಸೊ ಈ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಒಳ್ಳೆಯದು. ಇದ್ರ ಬಗ್ಗೆ ಇನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ನಾವು ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ ದೆನ್, ಸೊ ಇದು ಎಲೆಕ್ಟ್ರಾನ್ ನೆಗೆಟಿವಿಟಿ ಬಗ್ಗೆ. ಸೊ ಇದ್ರ ಜೊತೆ ಕೆಲವೊಂದು ಎಕ್ಸೆಪ್ಷನ್ ಕೇಸ್, ಅದೇ ಇವಾಗ ನಾನು ಏನು ಹೇಳಿದೆ, ಆ ಫ್ಲೋರಿನ್ 4 ಅಂತ ತಗೊಂಡು ಬೇರೆ ಎಲೆಕ್ಟ್ರೋನೆಗೆಟಿವಿಟಿ, ಬೇರೆ ಎಲಿಮೆಂಟ್ ಎಲೆಕ್ಟ್ರೋನೆಗೆಟಿವಿಟಿ ಬರೀತಾರೆ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಒಂದು ಕೊಟ್ಬಿಡ್ತೀನಿ. ಸೊ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಅದೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಬಟ್ ನೀವು ಕಾನ್ಸಂಟ್ರೇಟ್ ಮಾಡಿರಲ್ಲ. ಆಮೇಲೆ ನಿಮಗೆ ಗೊತ್ತಾಗ್ತಾನೂ ಇರಲ್ಲ, ಏನಿದು ಕಾನ್ಸೆಪ್ಟ್, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಏನಿದು ಅಂತ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ಸೊ ಈ ಕ್ಲಾಸಸ್ ಅಲ್ಲಿ ನಿಮಗೆ ಒಂದು ಐಡಿಯಾ ಗೊತ್ತಿರುತ್ತೆ, ನಾವು ಹೇಳ್ಕೊಟ್ಟಿರ್ತೀವಿ, ಅದನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಓಕೆ ದೆನ್, ಸೊ ಸೊ ಪಾಲಿ ಸ್ಕೇಲ್ ಪ್ರಕಾರ ಫ್ಲೋರಿನ್ 4 ಅಂತ ತಗೊಂಡಿದ್ರೆ ಕಂಪ್ಯಾರಿಸನ್ ತಗೊಳ್ತೀವಿ ಇದ್ರ ಬೇಸಿಸ್ ಮೇಲೆ. ಓಕೆ, ಸೊ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. ಫ್ಲೋರಿನ್ 4, ಸೊ ಆಕ್ಸಿಜನ್ 3.5, ಸೊ ದೆನ್ ನೈಟ್ರೋಜನ್ 3, ಫ್ಲೋರಿನ್ 3, ಸೊ ಬ್ರೋಮಿನ್, ಮಾಹಿತಿ ಲೋಕ ಗುಡ್ ಈವ್ನಿಂಗ್ ಅಂತ ಹೇಳಿದ್ದೀರಾ. ಗುಡ್ ಈವ್ನಿಂಗ್, ವೆಲ್ಕಮ್ ಟು ಅನ್ಅಕಾಡೆಮಿ. ಸೊ ಬ್ರೋಮಿನ್, ಅಯೋಡಿನ್ 2.5 and sulfur 2.5 and carbon also 2.5. ಸೊ ಈ ವ್ಯಾಲ್ಯೂಸ್ ನ ಬರ್ದಿಟ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಅಂಡ್ ಫಾಸ್ಫರಸ್ 2.1, ಸೊ ಹೈಡ್ರೋಜನ್ 2.1, ಬೋರಾನ್ 2.0,
ಸೊ ಅಲ್ಯೂಮಿನಿಯಂ 1.5, ಸೊ ಮೆಗ್ನೀಷಿಯಂ 1.2, ಲಿಥಿಯಂ 1.0. ಸೊ ಈ ವ್ಯಾಲ್ಯೂಸ್ನ ನಿಮ್ಗೆ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ, ಗೊತ್ತಾಗ್ತಿರಲ್ಲ ಅನ್ನೋಕ್ಕೋಸ್ಕರ ಹೇಳಿದ್ದೀನಿ ನಾನು. ಸೊ ಫ್ಲೋರಿನ್ ನ 4 ಅಂತ ತಗೊಂಡು ಎಲೆಕ್ಟ್ರೋನೆಗೆಟಿವಿಟಿ ನೋಡಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ನಾನು ಕೊಟ್ಟಿರೋ ವ್ಯಾಲ್ಯೂ. ಸೊ ಆಕ್ಸಿಜನ್ 3.5, ನೈಟ್ರೋಜನ್ ಮತ್ತೆ ಕ್ಲೋರಿನ್ ಸೇಮ್ ಇದೆ. ಸೊ ಆಮೇಲೆ ಅಯೋಡಿನ್, ಸಲ್ಫರ್ ಅಂಡ್ ಕಾರ್ಬನ್ ಸೇಮ್ ಇದೆ, ಅಂಡ್ ಫಾಸ್ಫರಸ್, ಹೈಡ್ರೋಜನ್ ಸೇಮ್ ಇದೆ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ನೋಡಿ ಡಿಕ್ರೀಸ್ ಆಗ್ತಾ ಹೋಗ್ತಿದೆ, ಹೌದಲ್ವಾ? ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು ಅಂತ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಯಾವುದಕ್ಕೆ ಜಾಸ್ತಿ ಇದೆ ಅಂತ ಅಂದ್ರೆ ದಟ್ ಇಸ್ ಫ್ಲೋರಿನ್. ಸೊ ಫ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ, ಆಗ್ತಿದ್ಯಾ? ಸೊ ಫ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಸೊ ಮಾಹಿತಿ ಲೋಕ ಅವ್ರಿಗೆ ಅರ್ಥ ಆಯ್ತಾ ಎಲೆಕ್ಟ್ರೋನೆಗೆಟಿವಿಟಿ? ಸೊ ಈಗ ಬಂದ್ರಿ ಅನ್ಸುತ್ತೆ ನೀವು. ಓಕೆ, ಓಕೆನಾ? ಸೊ ಫ್ಲೋರಿನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ, ದಟ್ ಇಸ್ 4. ಸೊ ಹಾಗಾದ್ರೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಯಾವುದು? ಈ ತರ ಕ್ವಶನ್ ಕೇಳಿದ್ರೆ ಏನ್ ಬರೀತೀರಾ? ಸೊ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಬಂದು ಸೀಶಿಯಂ. ಇದಕ್ಕೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ 0.7, ಓಕೆನಾ? ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಬಂದು ದಟ್ ಇಸ್ ಫ್ಲೋರಿನ್. ಲೀಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಬಂದು ದಟ್ ಇಸ್ ಸೀಶಿಯಂ, ದಟ್ ಇಸ್ 0.7. ನೋ ಮ್ಯಾಮ್. ಓಕೆ, ನೀವು ಇನ್ನೊಂದ್ಸತಿ ಕೇಳಿಸ್ಕೋಬೇಕಾಗತ್ತೆ, ಯಾಕಂದ್ರೆ ಈಗ ತಾನೇ ಬಂದಿದ್ದೀರಾ ನೀವು. ವೆಲ್, ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳಿದ್ದೀನಿ, ಅದನ್ನ ನೀವೆಲ್ಲ ನೋಟ್ ಮಾಡ್ಕೋಬೇಕಾಗತ್ತೆ ವಿತ್ ಎಕ್ಸೆಪ್ಷನ್ ಕೇಸ್, ಓಕೆನಾ? ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ಏನು ನೋಟ್ ಮಾಡ್ಕೋಬೇಕು? ಇಟ್ ಈಸ್ ನೋ ಯೂನಿಟ್ ಇಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಕ್ವಾಲಿಟೇಟಿವ್ ಮೆಷರ್ ಇದು. ಅದ್ರ ಜೊತೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದಕ್ಕಿರುತ್ತೆ? ಫ್ಲೋರಿನ್ಗಿರುತ್ತೆ. ಸೊ ಲೋಯೆಸ್ಟ್ ಬಂದು ಸೀಶಿಯಂಗಿರುತ್ತೆ. ಇವಾಗ ಹ್ಯಾಲೋಜನ್ಸ್ ಅಲ್ಲೇ ನಿಮಗೆ ಜಾಸ್ತಿ ಕ್ವಶನ್ ಕೇಳ್ತಿರ್ತಾರೆ. ಸೊ ಹ್ಯಾಲೋಜನ್ಸ್ ಬಂದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಹೀಗೆ ಬರ್ಕೋಬೇಕು ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಬಂದ್ರೆ ಕ್ಲೋರಿನ್ ಆಗೋಗುತ್ತೆ, ಓಕೆನಾ? ಓಕೆ ದೆನ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ಫೈಂಡ್ ಔಟ್ ಮಾಡೋಕ್ಕೆ ಕೆಲವೊಂದು 3 ಸ್ಕೇಲ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಪಾಲಿಂಗ್ ಸ್ಕೇಲ್, ಮುಲಿಕನ್ ಸ್ಕೇಲ್ ಅಂಡ್ ಅಲಾರ್ಡ್-ರಾವ್ ಸ್ಕೇಲ್ ಅಂತ. ಸೊ 3 ಸ್ಕೇಲ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ KCET ಅಲ್ಲಿ ಅಷ್ಟು ನಿಮಗೆ ಕ್ವಶನ್ಸ್ ಬರಲ್ಲ, ಬಂತು ಅಂದ್ರೆ ಫಾರ್ಮುಲಾ ಸ್ಕೇಲ್ ಇರಬಹುದಷ್ಟೇ. ಅದು ಬಿಟ್ಟು ನೀವು JEE ಯಾರು ಅಟೆಂಡ್ ಮಾಡ್ತಿತ್ತು ಅಂತಂದ್ರೆ ಸೊ ಅವ್ರಿಗೆ ಈ ಪಾಲಿ ಸ್ಕೇಲ್, ಮೊಲಿಕನ್ ಸ್ಕೇಲ್, ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ಮತ್ತೆ, ಓಕೆನಾ? ಸೊ ಜಸ್ಟ್ ನಾನು ಫಾರ್ಮುಲಾಸ್ನ ನಿಮಗೆ ಕೊಟ್ಟಿರ್ತೀನಿ. XA minus XB that is equal to 0.208 ರೂಟ್ ಡೆಲ್ಟಾ, ಓಕೆ? ಸೊ ಇಲ್ಲಿ ಎಕ್ಸ್ ಅಂತ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ, ಹಾಗೆ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಇಲ್ಲಿ ಡೆಲ್ಟಾ ಏನು ಹೇಳುತ್ತೆ? ಡೆಲ್ಟಾ ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು, ಸೊ ಡೆಲ್ಟಾ ಇಸ್ ಈಕ್ವಲ್ ಟು A minus B minus root of AA into BB, ಓಕೆನಾ? ಸೊ ಈ ಡೆಲ್ಟಾಗೆ ನೀವು ಇದನ್ನ ಹಾಕೋಬೇಕಾಗುತ್ತೆ. ಸೊ ಡೆಲ್ಟಾ ಅಂತ ಅಂದ್ರೆ, ಸೊ ಇಲ್ಲಿ ಎ ಬಿ ಅಂತಂದ್ರೆ ಬಾಂಡ್ ಲೆಂತ್ ಆಫ್ ಎ ಬಿ ಅಂತ ಅಂದ್ರೆ ಸೊ ಎರಡು ಹೆಟ್ರೋನ್ಯೂಕ್ಲಿಯರ್ ಆಟಮ್, ಎರಡು ಬೇರೆ ಆಟಮ್ಸ್. ಸೊ ಹೆಟ್ರೋನ್ಯೂಕ್ಲಿಯರ್ ಆಟಮ್ಸ್, ಓಕೆನಾ? ಸೊ ಈ ಫಾರ್ಮುಲಾ ಇರುತ್ತೆ ನಿಮಗೆ. ಮುಲಿಕನ್ ಸ್ಕೇಲ್ ಅಂತ ಬಂದ್ರೆ ಸೊ ಮುಲಿಕನ್ ಸ್ಕೇಲ್ ಅಂತ ಬಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಪ್ಲಸ್ ಎಲೆಕ್ಟ್ರಾನ್ ಅಫಿನಿಟಿ ಡಿವೈಡೆಡ್ ಬೈ 2 ಅಂತ ಬರುತ್ತೆ, ಓಕೆನಾ? ಸೊ ಡಿವೈಡೆಡ್ ಬೈ 2 ಅಂತ ಬರುತ್ತೆ ನಿಮಗೆ. ಅಯನೈಸೇಷನ್ ಎಂಥಾಲ್ಪಿ ಅಂಡ್ ಎಲೆಕ್ಟ್ರಾನ್ ಅಫಿನಿಟಿ ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. ಇದು ಯಾರಿಗೆ JEE ನೀಟ್ ಎಕ್ಸಾಮ್ ಯಾರು ಅಟೆಂಡ್ ಮಾಡ್ತಿರ್ತೀರಾ ಸೊ ಅವ್ರಿಗೆ. ಸೊ KCET ಅಲ್ಲಿ ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳೋದು ತುಂಬಾನೇ ಕಮ್ಮಿ. ಸೊ ಕೇಳಿದ್ರೆ ಫಾರ್ಮುಲಾಸ್ ಗೊತ್ತಿರಲಿ ಅಷ್ಟೇ, ಓಕೆ? ಸೊ ನೆಕ್ಸ್ಟ್ ಬಂದು XA is equal to 0.744, so plus 0.359 the defect divided by R square. ಸೊ ಇದು ಫಾರ್ಮುಲಾ, ಇಷ್ಟು ಗೊತ್ತಿದ್ರೆ ಸಾಕು, ಓಕೆ? ಸೊ ಓಕೆ, ಇಲ್ಲಿಗೆ ನಿಮಗೆ ಎಲೆಕ್ಟ್ರಾನ್ ಅಫಿನಿಟಿ
ಸೊ ಮತ್ತೆ ಎಲೆಕ್ಟ್ರೋನೆಗೆಟಿವಿಟಿ ಮತ್ತೆ ಅಯನೈಸೇಷನ್ ಎಂಥಾಲ್ಪಿ. ಸೊ ಏನು ನಾನು ಹೇಳಿದ್ದೀನಿ, ಸೊ ಅದೆಲ್ಲ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಮತ್ತೆ ಎಕ್ಸೆಪ್ಷನ್ ಕೇಸ್, ನಾನು ಏನು ಎಕ್ಸೆಪ್ಷನ್ ಕೇಸ್ ಹೇಳಿದ್ದೆ, ಸೊ ಅದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಕಂಪ್ಲೀಟ್ ಆಗಿ ಜನರಲ್ ಆಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಅಟಾಮಿಕ್ ರೇಡಿಯಸ್ ಏನಾಗ್ತಿದೆ ಅನ್ಕೊಂಡು. ಓಕೆ, ಸೊ ಇಲ್ಲಿ ಬರೀತೀನಿ ಇವಾಗ ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್, ಕೋವಲೆಂಟ್ ರೇಡಿಯಸ್, ಅಯಾನಿಕ್ ರೇಡಿಯಸ್, ಮೆಟಾಲಿಕ್ ರೇಡಿಯಸ್ಗೆಲ್ಲ ಒಂದೇನೆ. ಅಟಾಮಿಕ್ ರೇಡಿಯಸ್ ಅಲಾಂಗ್ ದಿ ಪೀರಿಯಡ್ ಅಲಾಂಗ್ ದಿ ಗ್ರೂಪ್ ಅಂತ ತಗೊಳ್ಳೋಣ. ಓಕೆನಾ. ಸೊ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಆ್ಯಂಡ್ ಎಲೆಕ್ಟ್ರಾನ್ ಅಫಿನಿಟಿ, ರೈಟ್, ಆ್ಯಂಡ್ ಇನ್ನೊಂದೇನು ಎಲೆಕ್ಟ್ರೋನೆಗೆಟಿವಿಟಿ, ಹೌದಲ್ವಾ. ಸೊ ಜನರಲ್ ನೀವು ಸಿಂಪಲ್ ಆಗಿ ಬರ್ದಿಟ್ಕೋಬೇಕಾದ್ರೆ ಹೆಂಗ್ ಬರ್ಕೋತೀರಾ, ಅಟಾಮಿಕ್ ರೇಡಿಯಸ್ ಅಲಾಂಗ್ ದಿ ಪೀರಿಯಡ್ ಏನಾಗ್ತಿದೆ, ಡಿಕ್ರೀಸ್, ಗ್ರೂಪ್ ಏನಾಗ್ತಿದೆ, ಇನ್ಕ್ರೀಸ್. ಈ ಮೂರು ಏನಾಗುತ್ತೆ, ಈ ಅಟಾಮಿಕ್ ರೇಡಿಯಸ್ಗೆ ಅಪೋಸಿಟ್ ಆಗಿರುತ್ತೆ ಅಷ್ಟೇ. ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಇನ್ಕ್ರೀಸ್, ಎಲೆಕ್ಟ್ರಾನ್ ಅಫಿನಿಟಿ ಕೂಡ ಇನ್ಕ್ರೀಸ್, ಎಲೆಕ್ಟ್ರಾನ್ ನೆಗೆಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ಗ್ರೂಪ್ಗೆ ಬಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗುತ್ತೆ, ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸ್ ಆಗುತ್ತೆ, ಆ್ಯಂಡ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ಸಿಂಪಲ್. ಸೊ ಏನು ಅಟಾಮಿಕ್ ರೇಡಿಯಸ್ಗೆ ಓದಿರ್ತೀರೋ ಅದು ಕಂಪ್ಲೀಟ್ ಅಪೋಸಿಟ್ ಆಗಿರುತ್ತೆ ಅಯನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಎಲೆಕ್ಟ್ರಾನ್ ಅಫಿನಿಟಿ. ಓಕೆನಾ. ನೆನ್ಪಿಟ್ಕೊಳ್ಳೋಕೆ ನಾನು ಹೇಳ್ತಾ ಇರೋದು, ಹೀಗಾದ್ರು ನೆನ್ಪಿಟ್ಕೊಳ್ಳಿ ಅಂತ. ಕನ್ಫ್ಯೂಷನ್ಸ್ ಜಾಸ್ತಿ ಸ್ಟೂಡೆಂಟ್ಸ್ಗೆ, ಎಕ್ಸಾಮ್ ಬರೀತಿರ್ಬೇಕು ಕನ್ಫ್ಯೂಷನ್ ಆಗಿರುತ್ತೆ. ಅದಕ್ಕೆ ಅಟ್ಲೀಸ್ಟ್ ಒಂದು ತಿಳ್ಕೊಂಡಿದ್ರೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಗ್ರೂಪಲ್ಲಿ, ಸೊ ಗ್ರೂಪಲ್ಲಿ ಅಟಾಮಿಕ್ ರೇಡಿಯಸ್ ಒಂದು ಇನ್ಕ್ರೀಸ್ ಆಗ್ತಿದೆ ಅಂತ ಅಂದ್ರೆ ಇನ್ನು ಮಿಕ್ಕಿದ್ದೆಲ್ಲ ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ನೋಡಿ ಆರೋ ಮಾರ್ಕ್. ಓಕೆನಾ. ಓಕೆ, ದೆನ್ ಡಿಕ್ರೀಸ್, ಇದು ಇನ್ಕ್ರೀಸ್, ಸಿಂಪಲ್ ಕೊಟ್ಟಿರೋದು, ಸುಮ್ಮನೆ ಕೊಟ್ಟಿರೋದು ಅದು. ಇದು ಇನ್ಕ್ರೀಸಿಂಗ್, ಇದು ಡಿಕ್ರೀಸಿಂಗ್ ಸಿಂಬಲ್ ತರ ನಾನು ಕೊಟ್ಟಿರೋದಷ್ಟೇ. ಸೊ ನಿಮ್ಗೆ ಈಸಿ ಆಗಲಿ ಅಂತ ಅಷ್ಟೇ. ಓಕೆ, ಅದಾದ್ಮೇಲೆ ನೆಕ್ಸ್ಟ್, ಸೊ ನೆಕ್ಸ್ಟ್ ಥಿಂಗ್, ಸೊ ಒಂದ್ಸರಿ ಪಿರಿಯಾಡಿಕ್ ಟೇಬಲ್ ರಿಯಾಕ್ಟಿವಿಟಿ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಿಮಗೆ ಗೊತ್ತಿದೆ ಲೆಫ್ಟ್ ಸೈಡಲ್ಲಿ ಏನು ಪ್ಲೇಸ್ ಮಾಡಿದ್ದೀವಿ ಎಲಿಮೆಂಟ್ಸ್. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಲೆಫ್ಟ್ ಸೈಡಲ್ಲಿ ಏನು ಪ್ಲೇಸ್ ಮಾಡಿದ್ದೀವಿ ಅದನ್ನ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಾಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ರೈಟ್ ಸೈಡಲ್ಲಿ, ಸೊ 1 and 2 ಎಸ್ ಬ್ಲಾಕ್ ಎಲಿಮೆಂಟ್ಸ್, ಸೊ 13 to 18 ಪಿ ಬ್ಲಾಕ್ ಎಲಿಮೆಂಟ್ಸ್, ಇದೆರಡು ಸೇರಿಸಿ ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದೆಲ್ಲ ಮೆಟಲ್ಸ್. ಹೋಗ್ತಾ 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 ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ರೈಟ್ ಸೈಡಲ್ಲಿ ನಾನ್ ಮೆಟಲ್ಸ್ ಬರುತ್ತೆ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಅದ್ರ ಮಧ್ಯೆ ನಿಮಗೆ ಸೆಮಿ ಮೆಟಲ್ಸ್ ಸಿಗುತ್ತೆ, ಅದನ್ನ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ದಟ್ ಇಸ್ ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್. ಸೊ ಅದು ಮೆಟಲಾಯ್ಡ್ಸ್ಗೆ ಬರುತ್ತೆ, ಹೌದಲ್ವಾ. ಓಕೆ, ಸೊ ಇಲ್ಲಿ ನೀವು ಏನು ತಿಳ್ಕೊಂಡಿರ್ಬೇಕು ಅಂತ ಅಂದರೆ ನಿಮಗೆ ಕ್ವಶನ್ಸ್ ಬರುತ್ತೆ ಸೊ ಕಾನ್ಸೆಪ್ಟ್ ಮೇಲೆ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಲ್ಕಲಿ ಮೆಟಲ್ಸ್ ಇದೆ, ಅಲ್ಕಲೈನ್ ಮೆಟಲ್ಸ್, ಅಲ್ಕಲೈನ್ ಅರ್ತ್ ಮೆಟಲ್ಸ್, ಅಲ್ಕಲಿ ಮೆಟಲ್ಸ್ ಅಲ್ಲ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಇದೆ. ಸೊ ಈ ಕಡೆ ಬಂತು ಅಂದರೆ ಹ್ಯಾಲೋಜನ್ಸ್ ಇದೆ, ಹೌದಲ್ವಾ. ಸೊ ಹ್ಯಾಲೋಜನ್ಸ್, ಸೊ ಈ ಅಲ್ಕಲಿ ಮೆಟಲ್ಸ್ ಒಂದೇ ಒಂದು ಎಲೆಕ್ಟ್ರಾನ್ ಇರೋದು. ಸೊ ಹಾಗಾಗಿ ಇದು ಇಟ್ ಈಸ್ ವೆರಿ ರಿಯಾಕ್ಟಿವ್ ಅಂತ ಕರಿತೀವಿ. ವೆರಿ ರಿಯಾಕ್ಟಿವ್ ನೆನ್ಪಿಟ್ಕೋಬೇಕು. ಸೊ ಅಲ್ಕಲಿ ಮೆಟಲ್ಸ್ ಅದರಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸು, ಅಲ್ಕಲಿ ಮೆಟಲ್ಸ್ ದಟ್ ಇಸ್ ಫಸ್ಟ್ ಗ್ರೂಪಲ್ಲಿ ಎಲ್ಲಾನು NS1 ಇದೆ, ಹೌದಾ. ಅದು ಇನ್ನೊಂದು ಎಲೆಕ್ಟ್ರಾನ್ಸ್ನ ನನಗೆ ತಗೊಳಕ್ಕೆ ಏನು ತಗೊಂಡು ಸ್ಟೇಬಲ್ ಆಗಕ್ಕೆ ನೋಡ್ತಾ ಇರುತ್ತೆ. ಸೊ ಹಾಗಾಗಿ ಇದು ವೆರಿ ರಿಯಾಕ್ಟಿವ್ ಅಂತ ಕರಿತೀವಿ. ಓಕೆನಾ, ವೆರಿ ರಿಯಾಕ್ಟಿವ್ ಅಂತ ಕರಿತೀವಿ ಅಲ್ಕಲಿ ಮೆಟಲ್ಸ್ನ. ಸೋಡಿಯಂ, ಪೊಟ್ಯಾಷಿಯಂ, ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೋಡಿಯಂ, ಪೊಟ್ಯಾಷಿಯಂ ಎಲ್ಲ ತುಂಬ ರಿಯಾಕ್ಟಿವ್. ಯಾಕೆಂತಂದ್ರೆ ಅದು ಇನ್ನೊಂದು ಎಲೆಕ್ಟ್ರಾನ್ ತಗೊಳಕ್ಕೆ ನೋಡ್ತಾ ಇರುತ್ತೆ, ಅಂದ್ರೆ ಸ್ಟೇಬಲ್ ಆಗೋಣ ಅಂತ ನೋಡ್ತಾ ಇರುತ್ತೆ. NS1 ಎಲೆಕ್ಟ್ರಾನ್ ಇರುತ್ತೆ ಔಟರ್ ಮೋಸ್ಟ್ ಅಲ್ಲಿ. ಹಾಗೇನೆ ಹ್ಯಾಲೋಜನ್ಸ್ ಬರೋಣ. ಸೊ ಹ್ಯಾಲೋಜನ್ಸ್ ಅಲ್ಲಿ ಏನಾಗಿರುತ್ತೆ, ಸೊ ಹ್ಯಾಲೋಜನ್ಸ್ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಹೆಂಗಿರುತ್ತೆ, NS2 NP5 ಇರುತ್ತೆ, ಹೌದಾ. NP5 ಇದು ಸ್ಟೇಬಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಇದು ಕೂಡ ಒಂದು ಎಲೆಕ್ಟ್ರಾನ್ ಬೇಕು. ಇದಕ್ಕೆ ಒಂದು ಎಲೆಕ್ಟ್ರಾನ್ ತಗೊಂಡ್ರೆ NP6 ಆಗೋಗುತ್ತೆ, ಸ್ಟೇಬಲ್ ಆಗುತ್ತೆ, ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗೋಗುತ್ತೆ. ಹಾಗಾಗಿ ಹ್ಯಾಲೋಜನ್ಸ್ ಕೂಡ ಹೈಲಿ ರಿಯಾಕ್ಟಿವ್ ಅಂತ ಕರಿತೀವಿ, ವೆರಿ ರಿಯಾಕ್ಟಿವ್ ಅಂತ ಕರಿತೀವಿ. ಸೊ ನೋಟ್ ಮಾಡ್ಕೊಳ್ಳಿ, ಇದು ಅಲ್ಕಲಿ ಮೆಟಲ್ಸ್ ವೆರಿ ರಿಯಾಕ್ಟಿವ್, ಹಾಗೇನೆ ಹ್ಯಾಲೋಜನ್ಸ್ ಕೂಡ ವೆರಿ ರಿಯಾಕ್ಟಿವ್ ಅಂತ ಕರಿತೀವಿ. ಓಕೆನಾ. ಓಕೆ, ದೆನ್ ಸೊ ಅದಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನು ತಿಳ್ಕೊಂಡಿರ್ಬೇಕು ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬೇಸಿಕ್ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ
ಸೊ ಗ್ರೂಪ್ಸ್ ಬೇಸಿಕ್ಸ್ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ. ಬೇಸಿಕ್ ಆಕ್ಸೈಡ್ಸ್ ಇಂಪಾರ್ಟೆಂಟ್. ಬೇಸಿಕ್ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ Na2O ಈ ತರ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಅದೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ಎಲಿಮೆಂಟ್ಸ್ ಏನ್ ಮಾಡ್ತಾ ಇರುತ್ತೆ, ಅಸಿಡಿಕ್ ಆಕ್ಸೈಡ್ಸ್ ನ ಫಾರ್ಮೇಷನ್ ಮಾಡುತ್ತೆ. ಅಸಿಡಿಕ್ ಆಕ್ಸೈಡ್ಸ್ ಹ್ಯಾಲೋಜನ್ಸ್, ದಟ್ ಈಸ್ ಅಸಿಡಿಕ್ ಆಕ್ಸೈಡ್ಸ್. ಸೊ ಫಾರ್ ಎಕ್ಸಾಂಪಲ್ Cl2O7. ಈ ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಎಕ್ಸಾಮ್ ಅಲ್ಲಿ CET ಅಲ್ಲಿ ಎಕ್ಸಾಂಪಲ್ಸ್ ಅಂದ್ರೆ ಆಪ್ಷನ್ಸ್ ಕೊಟ್ರೆ ಟೆಕ್ಸ್ಟ್ ಬುಕ್ ಅಲ್ಲಿರೋ ಆಪ್ಷನ್ಸ್ ನಿಮ್ಗೆ ಅಲ್ಲಿ ಇರುತ್ತೆ ಆಲ್ಮೋಸ್ಟ್. ಸೊ ಹಾಗಾಗಿ Cl2O7 ಅಸಿಡಿಕ್ ಆಕ್ಸೈಡ್ಸ್. ಸೊ ಈ ಕಡೆ ಬೇಸಿಕ್ ಆಕ್ಸೈಡ್ಸ್ ಆಯ್ತು, ಈ ಕಡೆ ಅಸಿಡಿಕ್ ಆಕ್ಸೈಡ್ಸ್ ಆಯ್ತು. ಹಾಗಾದ್ರೆ ಸೆಂಟ್ರಲ್ ಏನಾಗಿರ್ಬೇಕು, ಸೊ ಸೆಂಟ್ರಲ್ ಇರೋ ಎಲಿಮೆಂಟ್ಸ್ ಏನ್ ತೋರಿಸ್ತಿರುತ್ತೆ, ಅದು ನ್ಯೂಟ್ರಲ್ ಇಲ್ಲ ಆಂಫೋಟೆರಿಕ್ ಆಕ್ಸೈಡ್ಸ್. ಹೇಳಿರ್ಬೇಕಲ್ಲ, ಕ್ವಶನ್ಸ್ ನೋಡಿರ್ತೀರಾ ನೀವು. ಆಂಫೋಟೆರಿಕ್ ಆಕ್ಸೈಡ್ಸ್ ಇಲ್ಲ ಅಂದ್ರೆ ನ್ಯೂಟ್ರಲ್ ಆಕ್ಸೈಡ್ಸ್ ಅಂತ ಕರಿತೀವಿ. ಸೊ ಸೆಂಟ್ರಲ್ ಇರೋ ಎಲಿಮೆಂಟ್ಸ್, ಸೊ ಇಲ್ಲಿ ಬಂದು ನ್ಯೂಟ್ರಲ್ ಅವರ ಆಂಫೋಟೆರಿಕ್ ತೋರಿಸುತ್ತೆ. ಆಂಫೋಟೆರಿಕ್ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ. ನೋಟ್ ಮಾಡ್ಕೊಳ್ಳಿ. ಸೊ ನೋಟ್ ಮಾಡ್ಕೋತಿದ್ದೀರಾ ತಾನೆ? ಓಕೆ. ಸೊ ಆಂಫೋಟೆರಿಕ್ ಬಂದ್ರೆ ಆಂಫೋಟೆರಿಕ್ ಆಕ್ಸೈಡ್ಸ್ ಸೊ ಯಾವುದೆಲ್ಲ ಅಂದ್ರೆ Al2O3 ಅಂಡ್ As2O3. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಫಸ್ಟ್ ಗ್ರೂಪ್ ಏನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಫಸ್ಟ್ ಗ್ರೂಪ್, ಸೊ ಅದು ಬಂದು ಬೇಸಿಕ್ ಆಕ್ಸೈಡ್ಸ್ ತೋರಿಸ್ತಾ ಇದೆ. ಅದಾದ್ಮೇಲೆ ಹ್ಯಾಲೋಜನ್ಸ್. ಸೊ ಹ್ಯಾಲೋಜನ್ಸ್ ಏನ್ ಈ ಕಡೆ ಬಂದಿದೆ, ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅದು ಬಂದು ಅಸಿಡಿಕ್ ಆಕ್ಸೈಡ್ಸ್ ತೋರಿಸ್ತಾ ಇದೆ. ಅದು ಬಿಟ್ಟು ಇನ್ನು ಸೆಂಟ್ರಲ್ ಏನ್ ಎಲಿಮೆಂಟ್ಸ್ ಇದೆ, ಸೊ ಅದು ನ್ಯೂಟ್ರಲ್ ಮತ್ತೆ ಆಂಫೋಟೆರಿಕ್ ಆಕ್ಸೈಡ್ಸ್ ನ ತೋರಿಸುತ್ತೆ. ದಟ್ ಈಸ್ Al2O3 ಆಗಿರ್ಬೋದು, As2O3 ಆಂಫೋಟೆರಿಕ್ ತೋರಿಸುತ್ತೆ. ಸೊ ನ್ಯೂಟ್ರಲ್ ಎಲಿಮೆಂಟ್ಸ್ ಅಂತ ಬಂದ್ರೆ ಸೊ CO, NO, N2O, ಸೊ ನ್ಯೂಟ್ರಲ್ ಆಕ್ಸೈಡ್ಸ್ ಫಾರ್ಮೇಷನ್ ಮಾಡುತ್ತೆ. ಸೊ ಇಷ್ಟು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೋಟ್ ಮಾಡ್ಕೊಂಡ್ರಾ? ಸೊ ನೋಟ್ ಮಾಡ್ಕೊಂಡಿತ್ತು ಅಂತ ಅಂದ್ರೆ ನಾವು ಈಗ MCQ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೇನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಮ್ಯಾಕ್ಸಿಮಮ್ ಏನೇನು ಹೇಳಬೇಕು ಪಿರಿಯಾಡಿಕ್ ಪ್ರಾಪರ್ಟೀಸ್ ಎಲ್ಲ ಅದನ್ನ ಹೇಳಿದ್ದೀನಿ. ಅಂದ್ರೆ ಕ್ವಶನ್ಸ್ ರಿಲೇಟೆಡ್, ಸೊ ಆ ಥರ ಕ್ವಶನ್ಸ್ ಬರುತ್ತೆ ನಿಮಗೆ, ಅದಕ್ಕೋಸ್ಕರ. ಸೊ ಇನ್ನು ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಕ್ವಶನ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗೋಗುತ್ತೆ. ಓಕೆನಾ? ಎಕ್ಸೆಪ್ಷನ್ ಕೇಸ್ ನಾನು ಆಗಲೇ ಹೇಳಿದ್ದೀನಲ್ಲ, ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ದೆನ್, ಸೊ MCQ ಸಾಲ್ವ್ ಮಾಡೋಣ. ಸೊ ಎಲ್ಲರೂ ಈಗ ತಾನೇ ಕಾಲೇಜಿಂದ ಬಂದಿದ್ದೀರಾ ಅನ್ಸುತ್ತೆ ಮೇ ಬಿ. ಓಕೆ, ಮಾಹಿತಿ ಲೋಕ ಎಸ್ ಅಂತ ಹೇಳಿದ್ದೀರಾ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. The first one, which of the following is not an actinoids? ಹೇಳ್ತೀರಾ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಆನ್ ಆಕ್ಟಿನಾಯ್ಡ್ ಅಂತ ಕೇಳ್ತಾ ಇರೋದು. ಸೊ ಇಷ್ಟರಲ್ಲಿ ಯಾವ್ದು ಆಕ್ಟಿನಾಯ್ಡ್ ಅಲ್ಲ? ಕಮೆಂಟ್ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಆಕ್ಟಿನಾಯ್ಡ್? ಪಿರಿಯಾಡಿಕ್ ಪ್ರಾಪರ್ಟೀಸ್ ಏನೇ ಮಾಡಬೇಕಾದ್ರೂ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು. ಸೊ ಪಿರಿಯಾಡಿಕ್ ಟೇಬಲ್ ಬಗ್ಗೆ ತಿಳ್ಕೊಂಡಿತ್ತು ಅಂತಂದ್ರೆ ಇಟ್ ವಿಲ್ ಬಿ ಈಸಿ. ಸೊ ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ. ಸೊ 1 to 50 ಎಲಿಮೆಂಟ್ಸ್ ಅಟ್ಲೀಸ್ಟ್ ಅಷ್ಟಾದ್ರೂ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ದೀನಿ. ಓಕೆ, ಇಲ್ಲದಿದ್ರೆ ಇನ್ನೊಂದು ಟ್ರಿಕ್ಸ್ ಏನು ಅಂತಂದ್ರೆ ಡಿ ಬ್ಲಾಕ್, ಎಸ್ ಬ್ಲಾಕ್ ಎಲಿಮೆಂಟ್ಸ್, ಸೊ ಎಲ್ಲಿಂದ ಎಲ್ಲಿ ತನಕ ಇದೆ, ಪಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲಿಂದ ಎಲ್ಲಿ ತನಕ ಅನ್ನೋದು ಬರ್ದಿಟ್ಕೊಬಿಡಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಸೊ ಯಾವ ನಂಬರಿಂದ ಯಾವ ನಂಬರ್ ತನಕ, ಅಂಡ್ ಎಫ್ ಬ್ಲಾಕ್ ಸೊ ಎಲ್ಲಿಂದ ಎಲ್ಲಿ ತನಕ. ಸೊ ಹಾಗಿದ್ದಾಗ ನಿಮ್ಗೆ ಈಸಿ ಆಗೋಗುತ್ತೆ, ಯಾಕಂದ್ರೆ ಈ ತರ ಕ್ವಶನ್ಸ್ ಬರ್ತಾ ಇರುತ್ತೆ. ಸಿಂಪಲ್ ಆಗಿರುತ್ತೆ. ಸೊ ಸುಮ್ಮನೆ ಮಾರ್ಕ್ಸ್ನ ಲೂಸ್ ಮಾಡ್ಕೋಬಾರ್ದು. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಆನ್ ಆಕ್ಟಿನೈಡ್ಸ್ ಅಂತ ಕೇಳ್ತಿರೋದು. ಸೊ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಓಕೆ, ಫೋರ್ತ್ ಒನ್. ವೆರಿ ಗುಡ್. ಮಾಹಿತಿ ಲೋಕ, ಫೋರ್ತ್ ಒನ್ ರೈಟ್ ಆನ್ಸರ್.
ಸೊ ಆಕ್ಟಿನೈಡ್ಸ್ ಅಂತಂದರೆ 90 to 103 ಆ್ಯಂಡ್ ಲ್ಯಾಂಥನೈಡ್ಸ್ ಅಂತಂದರೆ 58 to 71 ಬರುತ್ತೆ. 58 to 71 ಇರುತ್ತೆ. ಸೊ ಹಾಗಾಗಿ ನಿಮಗೆ ಅಟಾಮಿಕ್ ನಂಬರ್ ಸೊ ಎಲ್ಲಿಂದ ಎಲ್ಲಿ ತನಕ ಅಂತ ಗೊತ್ತಿತ್ತು ಅಂದರೆ ಈಸಿಯಾಗಿ ಹೋಗುತ್ತೆ, ಆನ್ಸರ್ ಮಾಡೋಕ್ಕೆ ಕಷ್ಟನೇ ಪಡೋದು ಬೇಕಾಗಿಲ್ಲ. ಸೊ ನೋಡಿ 90 to 103 ಬಂದು ಆಕ್ಟಿನೈಡ್ಸ್, ಸೊ 58 to 71 ಲ್ಯಾಂಥನೈಡ್ಸ್. ಸೊ ಇದು 3 ಬಂದು ಆಕ್ಟಿನೈಡ್ಸ್ ಆಯಿತು. ಸೊ ಇದು ಬಂದು ಲ್ಯಾಂಥನೈಡ್ ಆಗೋಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ ದೆನ್ ಹಾಗಾದರೆ ನೆಕ್ಸ್ಟ್ ಹೋಗೋಣ. ಕನ್ಸಿಡರ್ ದಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ Na plus, Mg2 plus, F minus and oxygen 2 minus. The correct order of increasing length of their radii is. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಕೊಟ್ಟಿರೋದು. ಫಸ್ಟು ಏನೇ ಕ್ವಶನ್ ಕೊಟ್ಟು ಅದನ್ನ ಬರ್ದಿಟ್ಕೊಬಿಡಿ. ಮೆಗ್ನೀಷಿಯಮ್ 2+ ಆ್ಯಂಡ್ ಫ್ಲೋರಿನ್ ಮೈನಸ್, ಆಕ್ಸಿಜನ್ 2- ಅಂತ ಕೊಟ್ಟಿರೋದು. ಸೊ ಇದ್ರ ಬಗ್ಗೆ ಕಾನ್ಸೆಪ್ಟ್ ನಾನು ಹೇಳಿದ್ದೆ. ಅಂಕಿತಾ ಕುಲಕರ್ಣಿ ಆಪ್ಷನ್ ಡಿ ಅಂತ ಹೇಳಿದ್ದೀರಾ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರೇಡಿಯೈ, ಆಪ್ಷನ್ ಡಿ ನ ಕರೆಕ್ಟ್ ಆನ್ಸರು. ಹೇಗೆ ಆಪ್ಷನ್ ಡಿ? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಹೇಳಿದ್ದೀನಿ. ಏನು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಹೌದಾ? ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕು ನೀವು? ಚಾರ್ಜಸ್ನ ಅಬ್ಸರ್ವ್ ಮಾಡಬೇಕು. ಚಾರ್ಜಸ್ ಅಬ್ಸರ್ವ್ ಮಾಡಿ, ಓಕೆನಾ? ಚಾರ್ಜಸ್ ಅಬ್ಸರ್ವ್ ಮಾಡಬೇಕು. ಆಕ್ಸಿಜನ್ ಅಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದೀವಿ, ಸೈಜ್ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು. ಸೊ ಫ್ಲೋರಿನಲ್ಲಿ 1 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದೀವಿ, ಹೌದಾ? ಇಲ್ಲೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಿದ್ದೀವಿ, ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಸ್ ತೆಗ್ದಾಕ್ಬಿಟ್ಟಿದ್ದೀವಿ, ತೆಗ್ದಿರೋದು. ಸೊ ಹಾಗಾಗಿ ಸೈಜ್ ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಇಲ್ಲಿ 1 ಎಲೆಕ್ಟ್ರಾನ್ ತೆಗ್ದಿದ್ದೀವಿ, ಪುನಃ ಡಿಕ್ರೀಸ್ ಆಗುತ್ತೆ. ಸೊ ಹಾಗೆ ಆಪ್ಷನ್ ಯಾವುದಾಗಿರ್ಬೇಕು? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ನೀವು ಜನರಲ್ ಟ್ರೆಂಡ್ಸ್ನ ನೋಡ್ಬಿಟ್ಟು ಆನ್ಸರ್ ಮಾಡಿದ್ದೀರಾ ಅನ್ಸುತ್ತೆ. ಇದು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ನೋಡ್ಬಿಟ್ಟು ಆನ್ಸರ್ ಮಾಡಬೇಕು. ನೀವು ಅವಾಗ ಚಾರ್ಜಸ್ ನೋಡಿ, ಗೊತ್ತಾಗದಿದ್ರೆ ಕನ್ಫ್ಯೂಷನ್ ಆಯಿತು ಅಂದರೆ ಚಾರ್ಜಸ್ನ ನೋಡಿ. ಸೊ ಗ್ರೇಟರ್ ದಿ ಪಾಸಿಟಿವ್ ಚಾರ್ಜ್, ಗ್ರೇಟರ್ ದಿ ಪಾಸಿಟಿವ್ ಚಾರ್ಜ್, ಸ್ಮಾಲರ್ ದಿ ಸೈಜ್ ಆರ್ ರೇಡಿಯೈ, ಓಕೆನಾ? ಗ್ರೇಟರ್ ದಿ ಆಪ್ಷನ್ ಸಿ ಆಗುತ್ತಾ, ನೆಗೆಟಿವ್ ಚಾರ್ಜ್. ಅವ್ರು ಏನು ಹೇಳಿದ್ದು? ಇನ್ಕ್ರೀಸಿಂಗ್ ಆರ್ಡರ್ ಯಾವುದಕ್ಕೆ ದೊಡ್ಡ ಸೈಜ್ ಇದೆ? ಸ್ಮಾಲರ್ ದಿ ರೇಡಿಯಸ್ ಆ್ಯಂಡ್ ಲಾರ್ಜರ್ ರೇಡಿಯೈ. ಯೋಚನೆ ಮಾಡಬೇಕು. ಚಾರ್ಜಸ್ ನೋಡಿ, ಜಸ್ಟ್ ಇಷ್ಟು ಮಾತ್ರ ನೆನ್ಪಿಡ್ಕೊಳ್ಳಿ. ಯಾವುದಕ್ಕೆ ಎಲೆಕ್ಟ್ರಾನ್ಸ್ನ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀವಿ ಅದು ದೊಡ್ಡದಾಗಿರುತ್ತೆ ಸೈಜು. ಯಾವುದಕ್ಕೆ ಎಲೆಕ್ಟ್ರಾನ್ ತೆಗ್ದಿದ್ದೀವಿ, ಜಾಸ್ತಿ ತೆಗ್ದಾಕ್ಬಿಟ್ಟಿದ್ದೀವಿ, ಅದು ಸೈಜ್ ಚಿಕ್ಕದಾಗುತ್ತೆ ಅಷ್ಟೇ. ಹಾಗಾದ್ರೆ ಯಾವುದಾಗಿರ್ಬೇಕು? ಯಾವುದಕ್ಕೆ ಎಲೆಕ್ಟ್ರಾನ್ಸ್ ಜಾಸ್ತಿ ಆ್ಯಡ್ ಮಾಡ್ತಿದ್ದೀವಿ? 4 ಎಲಿಮೆಂಟ್ಸಲ್ಲಿ. ಆ ಥರ ಥಿಂಕ್ ಮಾಡಿ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇದಕ್ಕೆ ಲೆಂತ್ ಆಫ್ ದೇರ್ ರೇಡಿಯೈ ಹೇಳ್ತಾ ಇದ್ದಾರೆ. ಪ್ರೀವಿಯಸ್ ಕ್ವಶನ್ ಆನ್ಸರ್ ಡಿ. ಪ್ರೀವಿಯಸ್ ಕ್ವಶನ್ ಹೇಳಿರೋದಾ? ಓಕೆ ಅಂಕಿತಾ, ಓಕೆ ಆಪ್ಷನ್ ಬಿ ಅಂತ ಹೇಳ್ತಿದ್ದೀರಾ. ಓಕೆ ಅಂಕಿತಾ, ರೈಟ್ ಆನ್ಸರ್ ಪ್ರೀವಿಯಸ್ ಕ್ವಶನ್ಗೆ. ವೆರಿ ಗುಡ್. ಮಾಹಿತಿ ಲೋಕ ಅವರು ಇವಾಗ ಆಪ್ಷನ್ ಬಿ ಅಂತ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಅಂಕಿತಾ, ನೀವು ಆನ್ಸರ್ ಮಾಡಿ ಇದಕ್ಕೆ ಏನು ಆನ್ಸರ್ ಆಗಿರಬಹುದು ಅಂತ. ಮತ್ತು ಇನ್ಯಾರಿದ್ದೀರಾ? ಸೊ ಸ್ಟೂಡೆಂಟ್ಸು ಆನ್ಸರ್ ಮಾಡಬೇಕು. ತುಂಬ ಸಿಂಪಲ್ಲು. ಇದು ಥಿಯರಿಯಲ್ಲೂ ನಿಮಗೆ ಫಸ್ಟ್ PUC ಯಲ್ಲಿ ಕೇಳಿರ್ತಾರೆ. ಓಕೆ ಇವಾಗ ನೋಡೋಣ. ಯಾವುದಕ್ಕೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡ್ತಿರ್ತಾರೆ ಅದೇ ನಿಮಗೆ ಲಾರ್ಜರ್ ಸೈಜ್ ಆಗುತ್ತೆ. ಅದು ಗೊತ್ತಾಗದಿದ್ದಾಗ ನೀವು ಅಟ್ಲೀಸ್ಟ್ ಈ ಕಾನ್ಸೆಪ್ಟ್ ಆರು ನೆನ್ಪಿಟ್ಕೋಬೇಕು. ಇದು ನೆನ್ಪಿಟ್ಕೊಳ್ಳೋಕ್ಕಿಂತ ಹಾಗೆ ನೆನ್ಪಿಟ್ಕೋಬೋದು ನೀವು, ಯಾವುದಕ್ಕೆ ಎಲೆಕ್ಟ್ರಾನ್ ಜಾಸ್ತಿ ಆ್ಯಡ್ ಮಾಡ್ತಿದೆ ಅದ್ರ ಸೈಜ್ ದೊಡ್ಡದಾಗಿದೆ ಅಂತ. ಸೊ ಇಷ್ಟರಲ್ಲಿ ನೀವು ತಗೊಂಡ್ರೆ ಎಲೆಕ್ಟ್ರಾನ್ಸ್ ಎಲ್ಲ ಆ್ಯಡ್ ಮಾಡ್ತಿದ್ದಾರೆ. ಇದೆರಡಕ್ಕೆ ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡ್ತಿರೋದು, ಇದೆರಡಕ್ಕೆ ಎಲೆಕ್ಟ್ರಾನ್ಸ್, ಇದರಲ್ಲಿ ಎರಡರಲ್ಲಿ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಈಗ ಇದೆರಡರಲ್ಲಿ ತಗೊಂಡ್ರೆ ಇದರಲ್ಲಿ 2 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ವಿ, ಹಾಗಾಗಿ ಆಕ್ಸಿಜನ್ ಬಿಗರ್ ಸೈಜ್, ಬಿಗರ್ ರೇಡಿಯೈ. ಅದಾದ್ಮೇಲೆ ಫ್ಲೋರಿನಲ್ಲಿ 1 ಆ್ಯಡ್ ಮಾಡಿದ್ದೀವಿ, ಅದಾದ್ಮೇಲೆ ಫ್ಲೋರಿನ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರಬೇಕು? ಸೊ ಯಾವುದು? ಇವಾಗ ಸೋಡಿಯಂ ಮತ್ತು ಮೆಗ್ನೀಷಿಯಂ ತೊಗೊಂಡಿದ್ದೀವಿ, ಇದೆರಡರಲ್ಲಿ ನೆಕ್ಸ್ಟ್ ಯಾವ್ದು ದೊಡ್ಡ ಸೈಜು? ಸೊ ಮೆಗ್ನೀಷಿಯಮಲ್ಲಿ 2 ಎಲೆಕ್ಟ್ರಾನ್ ತೆಗೆದು ಹಾಕ್ತಿದ್ದಾರೆ, ಅಂದರೆ ಇದು ತುಂಬ ಚಿಕ್ಕದಾಗೋಯ್ತು.
ಸೋಡಿಯಮಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ತೆಗೆದಿರೋ, ಸೊ ಹಾಗಾಗಿ ನೆಕ್ಸ್ಟ್ ಸೋಡಿಯಂ ಬರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಮೆಗ್ನೀಷಿಯಂ 2+. ಹೌದಲ್ವಾ? ಸೊ ಹಾಗಾಗಿ ಇದು ಯಾವ ಆಪ್ಷನ್ ಆಗಿದೆ? ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್ ಫಾರ್ ದಿಸ್. ಓಕೆನಾ? ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ಸೊ ಮ್ಯಾಥ್ಸ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ, ಸರ್ ಅದ್ರ ಬಗ್ಗೆ ಹೇಳ್ತಾರೆ. ಓಕೆ, ಗೊತ್ತಾಗಿದೆ ಅಲ್ವಾ ಇವಾಗ? ಸಿಂಪಲ್ ಆಗಿದೆ ಅಲ್ವಾ ಇದು ಕ್ವಶನ್? ಆಕ್ಚುಲಿ ಸಿಂಪಲ್ ಇದು, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ರಿಪೀಟೆಡ್ ಕ್ವಶನ್ಸ್ ನೋಡ್ತೀರಾ ಈ ಕಾನ್ಸೆಪ್ಟ್ ಮೇಲೆ. ಓಕೆನಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಸೊ ದ ಆರ್ಡರ್ ಆಫ್ ಅ ಸ್ಕ್ರೀನಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ಸ್ of s, p, d and f orbital of a given shell of an atom on its outer shell electron is ಅಂತ ಹೇಳಿದೀವಿ. ಸೊ ಸ್ಕ್ರೀನಿಂಗ್ ಎಫೆಕ್ಟ್ ಏನಿದು? ಸ್ಕ್ರೀನಿಂಗ್ ಎಫೆಕ್ಟ್, ಸೊ ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇವಾಗ ನ್ಯೂಕ್ಲಿಯಸ್ ಇದೆ, ಅದ್ರ ಸುತ್ತ ನಿಮ್ಗೆ ಶೆಲ್ಸ್ ಇದೆ, ಮತ್ತೆ ಶೆಲ್ಸ್ ಇದೆ ಅಂದ್ರೆ ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇದೆ, ಹೌದಲ್ವಾ? ಎಲೆಕ್ಟ್ರಾನ್ಸ್ ಇದೆ ಅದ್ರ ಸುತ್ತ. ಸೊ ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ಸೊ ಶೀಲ್ಡಿಂಗ್ ಎಫೆಕ್ಟ್ ಅಂತಂದ್ರೆ ದ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ ಶೀಲ್ಡ್ಸ್ ದಿ ಎಲೆಕ್ಟ್ರಾನ್. ಇಲ್ಲಿ ಏನ್ ಮಾಡ್ತಿದೀವಿ, ಈ ನ್ಯೂಕ್ಲಿಯಸ್ಸು ಈ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡದ ಹಾಗೆ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ ಶೀಲ್ಡ್ ಮಾಡಿರುತ್ತೆ. ಶೀಲ್ಡ್ ಅಂತಂದ್ರೆ ಕವರ್ ಅಪ್ ಮಾಡ್ಕೊಬಿಟ್ಟಿರುತ್ತೆ. ಓಕೆನಾ? ಸೊ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮೇನ್ ಆಗಿ, ಸೊ ಯಾವ್ದು ಅಂದ್ರೆ ಸಬ್ ಶೆಲ್ಸ್, ದಟ್ ಈಸ್ SPDF ಮೇನ್ ಆಗಿ ತಗೋತೀವಿ ನಾವು. SPDF ಅದರಲ್ಲಿ ಸೊ S is greater than P is greater than D ಅಂತ ತಗೊಳ್ತೀವಿ. ಸೊ S ಆರ್ಬಿಟಲ್ ಇತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಕ್ರೀನಿಂಗ್ ಎಫೆಕ್ಟ್ ಇರುತ್ತೆ ಅಂತ, ವೆನ್ ಕಂಪೇರ್ ಟು P. ಸೊ P ಮತ್ತೆ D ಕಂಪೇರ್ ಮಾಡಿದ್ರೆ Pಗೆ ನಿಮಗೆ ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ. ಓಕೆನಾ? ಸೊ ಇಟ್ ಡಿಪೆಂಡ್ಸ್ ಆನ್ ಸೈಜ್. ಇದು ಸ್ಪೆರಿಕಲ್ ಶೇಪ್ ಇರುತ್ತೆ, ಇದು ಡಂಬಲ್ ಶೇಪ್ ಇರುತ್ತೆ, ಇದು ಡಬಲ್ ಶೇಪ್ ಇರುತ್ತೆ. ಓಕೆ, ನಾನು ಪೆನಿಟ್ರೇಷನ್ ಎಫೆಕ್ಟ್ ಬಗ್ಗೆ ಹೇಳಿದ್ದೆ. ಸೊ ಅದೇ ತರ ನಿಮಗೆ ಸ್ಕ್ರೀನಿಂಗ್ ಎಫೆಕ್ಟ್ ಬರುತ್ತೆ. ಸೊ ಸ್ಕ್ರೀನಿಂಗ್ ಎಫೆಕ್ಟ್ ಅಂತಂದ್ರೆ ಮೇನ್ ಆಗಿ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಸೊ ನ್ಯೂಕ್ಲಿಯಸ್ ನ ಶೀಲ್ಡ್ ಮಾಡಿ ಕವರ್ ಅಪ್ ಮಾಡ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ಸ್ ನ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡೋದ ಹಾಗೆ, ಅಂದ್ರೆ ಎಲೆಕ್ಟ್ರಾನ್ಸ್ ನ ಹತ್ರ ಬರದ ಹಾಗೆ ಇದು ಶೀಲ್ಡ್ ಮಾಡುತ್ತೆ. ಸಾಲ್ವ್ ದಿ ಎಕ್ಸಾಂಪಲ್ ಅಂಡ್ ಇನ್ ಟೆಕ್ಸ್ಟ್ ಪ್ರಾಬ್ಲಮ್ ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇನ್ ಟೆಕ್ಸ್ಟ್ ಕ್ವಶನ್. ಸೊ ಯಾವ್ದು ಎಕ್ಸಾಂಪ್ಲರ್ಸ್ ಬಗ್ಗೆ ನೀವು ಕೇಳ್ತಿದ್ದೀರಾ? ಸಾಲ್ವ್ ದಿ ಎಕ್ಸಾಂಪ್ಲರ್. ಸೊ NCERT ಎಕ್ಸಾಂಪ್ಲರ್ ಸಾಲ್ವ್ ಮಾಡ್ಬೇಕಾ? ಸೊ ಆ ಕ್ವಶನ್ಸ್ ಕೂಡ ಇದೆ ಇದರಲ್ಲಿ. ಓಕೆ, NCERT ಎಕ್ಸಾಂಪ್ಲರ್ಸ್ ಅದನ್ನೇ ಸಪ್ರೇಟ್ ಆಗಿ ಸಾಲ್ವ್ ಮಾಡ್ಕೊಡಿ ಅಂತ ಅಂದ್ರೆ ಓಕೆ, ಸೊ ಅದ್ರ ಕೂಡ ನಾನು ಸಾಲ್ವ್ ಮಾಡ್ಕೊಡ್ತೀನಿ, ಎಕ್ಸಾಂಪ್ಲರ್ಸೇ ಸಪ್ರೇಟ್ ಆಗಿ. ಓಕೆನಾ? ಓಕೆ, ಸೊ ಇದರಲ್ಲಿ ಆಪ್ಷನ್ ಎ ವಿಲ್ ಬಿ ದಿ ರೈಟ್ ಆನ್ಸರ್. ಯಾವುದು? ಪೆನಿಟ್ರೇಷನ್ ಎಫೆಕ್ಟ್ಗೂ SPDF ಬರುತ್ತೆ, ಹಾಗೆ ಸ್ಕ್ರೀನಿಂಗ್ ಎಫೆಕ್ಟ್ಗೂ SPDF ಬರುತ್ತೆ. ನಾಟ್ NCERT ಎಕ್ಸಾಂಪ್ಲರ್ ಮ್ಯಾಮ್. ಸೊ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ನೀವು ಕೇಳ್ತಿದ್ದೀರಾ? ಓಕೆ, ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್. ಸೊ ಇದು ಆನ್ಸರ್ ಮಾಡ್ತೀರಾ? ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್ ಫಾರ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ ಈಸ್. ಸೊ ಕ್ಲಾಸಸ್ ಅಟೆಂಡ್ ಮಾಡಿತ್ತು ನೆನಪಿರುತ್ತೆ ನಿಮಗೆ. ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್ ಫಾರ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಯಾವುದು ಕರೆಕ್ಟ್ ಅಲ್ಲ ಇಷ್ಟು 4 ಆಪ್ಷನ್ಸ್ ಅಲ್ಲಿ ಅಂತ ಕೇಳ್ತಿರೋದು. ಸೊ ಫಸ್ಟ್ ಆಪ್ಷನ್ ನೋಡಿ, ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ದಾರೆ. ಇದು ಸರಿಯಾ ತಪ್ಪಾ? ಅವ್ರು ಕೇಳ್ತಿರೋದು ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಿರೋದು, ಹೌದಾ? the properties of elements are the periodic function of their atomic mass. ಇಲ್ಲಿ ಹೇಳ್ತಿದ್ದಾರೆ ಈ ಸೆಂಟೆನ್ಸ್ ಸರಿಯಾಗಿದೆ, ಹೌದು, ಕರೆಕ್ಟ್ ಆಗಿದೆ, ನೋ ಪ್ರಾಬ್ಲಮ್. ಸೊ ಆಮೇಲೆ ನಾನ್ ಮೆಟಾಲಿಕ್ ಎಲಿಮೆಂಟ್ ಆರ್ ಲೆಸ್ ಇನ್ ನಂಬರ್ ದ್ಯಾನ್ ಮೆಟಾಲಿಕ್ ಎಲಿಮೆಂಟ್ ಅಂತ ಹೇಳಿದ್ದಾರೆ, ಹೌದು. ಸೊ ನಾನ್ ಮೆಟಾಲಿಕ್ ಕಮ್ಮಿ ಇದೆ. ಸೊ ಮೆಟಾಲಿಕ್ ಎಷ್ಟಿದೆ? ಗ್ರೇಟರ್ ದ್ಯಾನ್ 78%. 78%ಗಿಂತ ಜಾಸ್ತಿ ಎಲಿಮೆಂಟ್ಸು ಮೆಟಲ್ಸ್ ಆಗಿದೆ. ಸೊ ಹಾಗಾಗಿ ಸೆಕೆಂಡ್ ಸೆಂಟೆನ್ಸ್ ಅವ್ರು ಏನು ಹೇಳ್ತಿದ್ದಾರೆ ಅದು ಕೂಡ ಕರೆಕ್ಟ್ ಆಗಿದೆ. ನಾನ್ ಮೆಟಾಲಿಕ್ ಎಲಿಮೆಂಟ್ಸು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕಮ್ಮಿ ಇದೆ. ಓಕೆನಾ? ಸೊ ಇದು ಕೂಡ ಸರಿ ಇದೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ. ಸೊ ನೆಕ್ಸ್ಟ್ ಆಪ್ಷನ್ ಸರಿ ಇದೆಯಾ ತಪ್ಪಿದೆಯಾ ಅನ್ಕೊಂಡು. ಸೊ ಫಾರ್ ಟ್ರಾನ್ಸಿಷನ್ ಎಲಿಮೆಂಟ್, ಏನು ಟ್ರಾನ್ಸಿಷನ್ ಎಲಿಮೆಂಟ್ ಅಂದ್ರೆ ದಟ್ ಇಸ್ ಡಿ ಬ್ಲಾಕ್ ಎಲಿಮೆಂಟ್. The 3D orbital are filled with electrons
ಆಫ್ಟರ್ 3p ಆರ್ಬಿಟಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ದ 3D ಆರ್ಬಿಟಲ್ ಆರ್ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್ ಆಫ್ಟರ್ 3p ಆದ ತಕ್ಷಣ 3D ಎಲೆಕ್ಟ್ರಾನ್ಸ್ ಫಿಲ್ ಅಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಿಫೋರ್ 4s ಮುಂಚೆ, ಅದಾದ್ಮೇಲೆ 4s ಬರ್ತಿದೆ ಅಂತ ಸೆಂಟೆನ್ಸ್ ಹೇಳ್ತಿರೋದು. ಸೊ ಅವ್ರು ಏನು ಹೇಳ್ತಿದ್ದಾರೆ ಅದು ಸರಿ ಇದೆಯಾ? ಸೊ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ಗೊತ್ತಿದೆ ಹೇಗೆ ಬರೀಬೇಕು ಅನ್ನೋದು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ 4s ಫಸ್ಟ್ ಬರೀತೀರಾ, 4sಗೆ ಎಲೆಕ್ಟ್ರಾನ್ಸ್ನ ಫಿಲ್ ಅಪ್ ಮಾಡ್ತೀರಾ, ಇಲ್ಲಾಂದ್ರೆ 3D, ಸೊ 3Dಗೆ ಎಲೆಕ್ಟ್ರಾನ್ಸ್ನ ಫಿಲ್ ಅಪ್ ಮಾಡ್ತೀರಾ ಫಸ್ಟು 4s ಅಲ್ವಾ, ಹೌದಾ? 3p ಆದ ತಕ್ಷಣ ನೆಕ್ಸ್ಟ್ ಬರೋದು ಯಾವುದು? 3p ಆದ ತಕ್ಷಣ ನೆಕ್ಸ್ಟ್ ಯಾವುದಕ್ಕೆ ಫಿಲ್ ಅಪ್ ಮಾಡ್ಬೇಕು ಎಲೆಕ್ಟ್ರಾನ್ಸ್ನ? 4sಗೆ. 4s ಫಿಲ್ ಅಪ್ ಆದಮೇಲೆ ಆಮೇಲೆ ಡಿ ಆರ್ಬಿಟಲ್ಗೆ ಹೋಗಿ ಎಲೆಕ್ಟ್ರಾನ್ಸ್ನ ಫಿಲ್ ಅಪ್ ಮಾಡ್ತೀರಿ, ಹೌದಲ್ವಾ? ಸೊ ಹಾಗಾಗಿ ಇವ್ರು ಏನು ಹೇಳ್ತಿದ್ದಾರೆ ಸೆಂಟೆನ್ಸು ಇದು ತಪ್ಪಾಗಿದೆ, ಹೌದಾ? ಸೆಂಟೆನ್ಸ್ನ ಕರೆಕ್ಟಾಗಿ ಓದಬೇಕು. ಓಕೆ ಓಕೆ ಸೊ ಲಾಸ್ಟ್ ಒನ್ ನೋಡ್ಬೋಣ. ಹಾಗೆ ದ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಎಲಿಮೆಂಟ್ಸ್ ಜನರಲಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಅಂತ ಹೇಳಿದ್ದಾರೆ. ಅಟಾಮಿಕ್ ನಂಬರ್ ಅಲಾಂಗ್ ದಿ ಪೀರಿಯಡ್. ಅವ್ರು ಏನು ಹೇಳ್ತಿದ್ದಾರೆ, ಲೆಫ್ಟ್ ಟು ರೈಟ್ ಅಲಾಂಗ್ ದಿ ಪೀರಿಯಡ್ ಆಸ್ ಅಟಾಮಿಕ್, ವಾಟ್ ಇಸ್ ದಟ್, ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಅಂತ ಹೇಳಿದ್ದಾರೆ. ಇದು ಕೂಡ ಕರೆಕ್ಟ್ ಆಗಿದೆ, ಹೌದಲ್ವಾ? ಹಾಗಾದ್ರೆ ಯಾವುದು ತಪ್ಪಾಗಿರ್ಬೇಕು? ಆಪ್ಷನ್ ಸಿ ವಿಲ್ ಬಿ ದಿ ರಾಂಗ್ ಆನ್ಸರ್. ಗೊತ್ತಾಗಿದೆ ಅಲ್ವಾ? ಆಪ್ಷನ್ ಸಿ ಬಂದು ತಪ್ಪಾಗಿದೆ ಆನ್ಸರ್. ಅರ್ಥ ಆಗಿದೆ ಅಲ್ವಾ ಎಲ್ಲರಿಗೂ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಒನ್ಗೆ ಹೋಗೋಣವಾ? ಸೊ ನೆಕ್ಸ್ಟ್, ಸೊ ಅದ್ರ ಬಗ್ಗೆ ಹೇಳ್ತಿರೋದು ಹಾಬೂಸ್ ಪ್ರಿನ್ಸಿಪಲ್, ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಸೊ ಯಾವ ಬೇಸಿಸ್ ಮೇಲೆ ಇಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಅಪ್ ಮಾಡಿದೆ ಅದ್ರ ಬಗ್ಗೆ ನಾನು ಹೇಳ್ತಿರೋದು. ಸೊ ಆಗಲೇ ಹೇಳಿದ್ನಲ್ಲ 3p 4s ಅಂತ, ಸೊ ಆ ಬೇಸಿಸ್ ಮೇಲೆ. ಸೊ ಹಾಬೂಸ್ ಪ್ರಿನ್ಸಿಪಲ್, ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಆ್ಯಂಡ್ ಹುನ್ಸ್ ರೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಏನು ಎಲೆಕ್ಟ್ರಾನ್ಸ್ನ ಹೇಗೆ ಫಿಲ್ ಅಪ್ ಮಾಡಬೇಕು, ಈ 3 ಪ್ರಿನ್ಸಿಪಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ದೆನ್, ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ನೋ ಯೂನಿಟ್ಸ್? ಸೊ ಇದರಲ್ಲಿ 2 ಆನ್ಸರ್ ಇದೆ, ಅದು ಯಾವುದು ಅಂತ ನೀವೇ ಹೇಳಬೇಕೀಗ. ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ನೋ ಯೂನಿಟ್, ಯಾವುದಕ್ಕೆ ಯೂನಿಟ್ ಇಲ್ಲ? ನಾನು ಆಗಲೇ ಹೇಳಿದೆ ಈ ಕ್ವಶನ್ಸ್ ಬರುತ್ತೆ ಅಂತ, ಓಕೆನಾ? ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದೆ. ದ ಫಾಲೋಯಿಂಗ್ ಹ್ಯಾಸ್ ನೋ ಯೂನಿಟ್. ಇದರಲ್ಲಿ 2 ಆನ್ಸರ್ ಇದೆ, ಯಾವುದು ಅದು 2 ಆನ್ಸರ್ ಅಂತ ಹೇಳ್ತೀರಾ? ಆಪ್ಷನ್ ಡಿ, ಹೌದು. ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾವ್ ನೋ ಯೂನಿಟ್? ಹೇಳಿ, ಕಮೆಂಟ್ ಮಾಡಿ. ಸಿಂಪಲ್ ಕ್ವಶನ್ ಕೇಳಿರೋದು, ಈಗ ತಾನೇ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ನಾವು ಏನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸ್ಟ್ರೆಸ್ ಮಾಡಿ ಹೇಳಿರ್ತೀವಿ, ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು, ಅದನ್ನ ನೋಟ್ ಮಾಡಿ ಇಟ್ಕೋಬೇಕು. ಕ್ವಶನ್ಸ್ ಬರ್ತಾ ಇರುತ್ತೆ, ಅಪಿಯರ್ ಆಗ್ತಾ ಇರುತ್ತೆ, ಓಕೆನಾ? ಸೊ ಕಮೆಂಟ್ ಮಾಡಿ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ನೋ ಯೂನಿಟ್? ಓಕೆ, 2 ಆಪ್ಷನ್ಸ್ ಇದೆ ಅಂತ ಹೇಳಿದೆ. ದಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ 2ಕ್ಕೆ ನಿಮಗೆ ಯೂನಿಟ್ ಇಲ್ಲ, ಓಕೆನಾ? ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಮೆಟಾಲಿಕ್ ಕ್ಯಾರೆಕ್ಟರ್ಗೆ ನಿಮ್ಗೆ ಯೂನಿಟ್ ಇಲ್ಲ, ದಟ್ ಈಸ್ ಯೂನಿಟ್ಲೆಸ್, ನೋ ಯೂನಿಟ್ ಅಂತ ಹೇಳಿದ್ದೆ. ಸೊ ಹಾಗೆ ನಿಮಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆ್ಯಂಡ್ ಅಯನೈಸೇಷನ್ ಎಂಥಾಲ್ಪಿಗೆ ಕಿಲೋ ಜೌಲ್ ಪರ್ ಮೋಲ್ ಇರುತ್ತೆ ಯೂನಿಟ್, ಓಕೆನಾ? ಸೊ ಇದೆರಡಕ್ಕೂ ಯೂನಿಟ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಂಡಿರ್ಬೇಕು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆ್ಯಂಡ್ ಅಯನೈಸೇಷನ್ ಎಂಥಾಲ್ಪಿಗೆ ಯೂನಿಟ್ ಇರುತ್ತೆ, ಓಕೆನಾ? ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಅಲ್ವಾ? ಸೊ ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಸೊ ಈಗಾಗಲೇ ಹೇಳಿದ್ದೆ ನಾನು, ಎಲೆಕ್ಟ್ರೋನೆಗೆಟಿವಿಟಿ ನೋ ಯೂನಿಟ್ ಅಂತಂದ್ರೆ ದಟ್ ಈಸ್ ಕ್ವಾಲಿಟೇಟಿವ್ ಪ್ರಾಪರ್ಟಿ, ಅದು ಬಂದು ಕ್ವಾಲಿಟೇಟಿವ್ ಪ್ರಾಪರ್ಟಿ ಆಗಿರುತ್ತೆ ಅಂತ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಅದಾದಮೇಲೆ ಏನಾರ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಕೇಳಿ. ಸೊ ಕಾನ್ಸೆಪ್ಟ್ ಏನೋ ಗೊತ್ತಾಗಲಿಲ್ಲ ಅಂತಂದರೆ, ಯಾಕಂದ್ರೆ ಪಿರಿಯಾಡಿಕ್ ಪ್ರಾಪರ್ಟೀಸು ಪ್ರೀವಿಯಸ್ ವೀಡಿಯೋಸು ನೋಡಿ, 2 ವೀಡಿಯೋಸ್ ಆಗಿದೆ, ಅದ್ರ ಜೊತೆ ಇವತ್ತು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ.
ಸೊ ಅದನ್ನ ನೋಡಿಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ವಿತ್ ಎಕ್ಸೆಪ್ಷನ್ ಕೇಸ್ ನಾನು ಏನು ಹೇಳಿದ್ದೀನಿ ಅದು ಪುನಃ ಪುನಃ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಎಕ್ಸೆಪ್ಷನ್ ಕೇಸ್ನ ನೆನ್ಪಿಟ್ಕೋಬೇಕು, ಅದನ್ನು ಸಪ್ರೇಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಅಂಕಿತಾ ಕುಲಕರ್ಣಿ ಓಕೆ, ವೆರಿ ಗುಡ್. ಸೊ ಮಾಹಿತಿ ಲೋಕ ಅವರು ಆನ್ಸರ್ ಮಾಡಿದ್ದಾರೆ, ವೆರಿ ಗುಡ್. ದಟ್ ಈಸ್ ಎ ಅಂಡ್ ಡಿ ಅಂತ ಆನ್ಸರ್ ಮಾಡಿದ್ದೀರಾ. ಓಕೆ, ಸೊ ಹಾಗಾದರೆ ಇನ್ನು ನೆಕ್ಸ್ಟ್ ಕ್ಲಾಸು 7 o'clock ಇರುತ್ತೆ, 7 to 8. ಸೊ ನೆಕ್ಸ್ಟ್ MCQ ಕ್ವಶನ್ಸ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ ದೆನ್.